ಓಂ ಶಾಂತಿ. 30 ಏಪ್ರಿಲ್ 2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಸದ್ಗುರುವಾರ ಇವತ್ತು. मीठे बच्चे, तुम्हारी ये वंडरफुल यूनिवर्सिटी है जिसमें बिगड़ी को बनाने वाला भोलानाथ बाप टीचर बनकर तुम्हें पढ़ाते हैं. ಮಧುರರಾದ ಮಕ್ಕಳೇ, ನಿಮ್ದಿದು ಅದ್ಭುತವಾದ ಯೂನಿವರ್ಸಿಟಿ, ವಂಡರ್ಫುಲ್ ಯೂನಿವರ್ಸಿಟಿ ಇದು. ಇದರಲ್ಲಿ ಬಿಗಡಿಕೋ ಬನಾನೆ ವಾಲ ಭೋಲಾನಾಥ್, ಯಾರು ಸುಪ್ರೀಂ ಟೀಚರ್, ಹಾಳಾಗಿರೋ ಈ ಜಗತ್ತನ್ನ ಸುಧಾರಣೆ ಮಾಡೋ ತಂದೆ ಭೋಲಾನಾಥ ತಂದೆನೇ ಟೀಚರ್ ಆಗಿ ನಿಮ್ಗೆ ಓದಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಯೂನಿವರ್ಸಿಟಿ ಇದು. ನೋಡಿ, ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀವಿ, ಎಷ್ಟು ನಿಶ್ಚಯ ಇದೆ, ಎಷ್ಟು ನಶೆ ಇದೆ. ಮನುಷ್ಯರಿಗೆ ಎಷ್ಟೊಂದು ಅಲ್ಪ ಕಾಲದ ಎಷ್ಟೊಂದು ನಶೆ ಇರುತ್ತೆ. ನಾನು ಮೆಡಿಕಲ್ ಕಾಲೇಜಲ್ಲಿ, ನಾನು IAS, ನಾನು IPS, ಇಂಜಿನಿಯರ್, ಅಷ್ಟರಲ್ಲೇ ಎಷ್ಟೊಂದು ನಶೆ ಇರುತ್ತೆ. ಯಾರು ಓದಿಸ್ತಾರೆ? ಇಲ್ಲಿ ಯಾರು ಓದಿಸ್ತಾರೆ? ಇದು ನಿಮ್ಮ ಅದ್ಭುತ ಯೂನಿವರ್ಸಿಟಿ. ಬಿಗಡಿ ಕೋ ಬನಾನೆ ವಾಲಾ ಭೋಲಾನಾಥ್ ಬಾಪ್ टीचर बनकर तुम्हें पढ़ाते हैं. प्रश्न, इस कयामत के समय में तुम बच्चे सभी को कौन सा लक्ष्य देते हो? ಪ್ರಶ್ನೆಯಾಗಿದೆ, ಈ ವಿನಾಶದ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರಿಗೂ ಯಾವ ಲಕ್ಷ್ಯವನ್ನ ಕೊಡ್ತೀರಿ? ಎಲ್ರಿಗೂ ಏನ್ ಹೇಳ್ತೀರಿ ಸಂದೇಶ? उत्तर, ये आत्माएं अब पावन बनो, पावन बनने बिगर वापस जा नहीं सकते. ये ಆತ್ಮಗಳೇ ಪಾವನರಾಗಿ, ಪಾವನರಾಗದೆ ಯಾರು ವಾಪಸ್ ಹೋಗಕ್ಕೆ ಸಾಧ್ಯ ಇಲ್ಲ. ಬಾಬಾ ಅವ್ರ ನೆನಪಿಂದ ಆಗ್ಲಿಲ್ಲ ಅಂದ್ರೆ ಧರ್ಮರಾಜ ಹಾಕೊಂಡು ಬಡ್ದಾದ್ರು ಪಾವನ ಅಂತೂ ಮಾಡೇ ಕರ್ಕೊಂಡು ಹೋಗೋದು. ಅದಕ್ಕೆ ಎಲ್ರಿಗೂ ಈ ಸಂದೇಶ ಕೊಡಿ. आधा कल्प का जो रोग लगा हुआ है उससे मुक्त होने के लिए तुम सबको 7 रोज भट्टी में बिठाते हो. ಅರ್ಧ ಕಲ್ಪದ ರೋಗ ಏನ್ ಹಿಡಿದಿದೆ ಆತ್ಮಕ್ಕೆ, ಅದರಿಂದ ಮುಕ್ತ ಆಗ್ಲಿಕ್ಕೆ ನೀವೆಲ್ಲರನ್ನು 7 ದಿನ ಬಟ್ಟಿಯಲ್ಲಿ ಕೂಡಿಸಿ. 7 ದಿನದ ಫಸ್ಟ್ ಕೋರ್ಸ್ ಕೊಡಿ. 7 ದಿನದ ಕೋರ್ಸ್ ಅಂದ್ರೆ 7 ದಿನದ ಬಟ್ಟಿ. 1 ಗಂಟೆ ಕೋರ್ಸ್ ಮುಗಿದ್ರೆ ಮುಗಿದೋಯ್ತು ಅಂತಲ್ಲ. ಮೊದಲೆಲ್ಲ 7 ದಿನ ಕೋರ್ಸ್ ಅಂದ್ರೆ 7 ದಿನ ಬಟ್ಟಿ. ಕೋರ್ಸ್ ಮಾಡೋರು ಬಟ್ಟಿ, ಕೋರ್ಸ್ ಕೇಳೋರು ಬಟ್ಟಿ. ಆತರ ಅನುಭವ ಮಾಡಿಸಿ. पतितों के संग से दूर रहे, कोई भी याद ना आए, तब कुछ बुद्धि में ज्ञान की धारणा हो. ಪತಿತರ ಸಂಗದಿಂದ ದೂರ ಇರಿ, ಯಾರು ನಿಮಗೆ ನೆನಪಿಗೆ ಬರಬಾರ್ದು. ಆಗೇನಾದ್ರೂ ಈ ಬುದ್ಧಿಯಲ್ಲಿ ಜ್ಞಾನ ಸ್ವಲ್ಪ ಧಾರಣೆ ಆಗುತ್ತೆ. ಎಷ್ಟು ಅದ್ಭುತ ಜ್ಞಾನ, ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. 7 ದಿನ ಬಟ್ಟಿ ಅಂತ ಯಾಕೆ ಹೇಳ್ತಾರೆ ಬಾಬಾ ಅವರು? ಬಟ್ಟಿಯಲ್ಲಿ ಯಾಕೆ ಕೂಡಿಸ್ತಾರೆ? ಬಟ್ಟಿ ಯಾಕೆ ಮಾಡ್ಬೇಕಂತಾರೆ? ಅಷ್ಟು ಸಮಯ ಪತಿತರ ಸಂಘದಿಂದ ದೂರ ಇರ್ತೀರಿ, ಯಾರು ನೆನಪು ಮಾಡಂಗಿಲ್ಲ. ಆಗ ಏನಾದ್ರೂ ಸ್ವಲ್ಪ ಧಾರಣೆ ಆಗುತ್ತೆ. ಗೀತ್ ತೂನೆ ರಾತ್ ಗವಾಯ ಸೋಕೆ ದಿನ್ ಗವಾಯ ಕಾಕೆ. ಓಂ ಶಾಂತಿ. ये बच्चों को किसने कहा? क्योंकि स्कूल में बैठे हुए हो, जरूर टीचर ने कहा. प्रश्न उठता है, ये टीचर ने कहा, बाप ने कहा और सद्गुरु ने कहा. ಮುರಳಿಯಲ್ಲಿ ಹಾಡಾಗಿದೆ, ನೀನ್ ರಾತ್ರಿ ಎಲ್ಲ ನಿದ್ರೆ ಮಾಡ್ತಾ ಕಳೆದೆ, ಹಗಲೆಲ್ಲ ಊಟ ಮಾಡ್ತಾ ಕಳೆದೆ, ಏನನ್ನ ಪಡೆದೆ? ಬಚ್ಚೋಂ ಕೋ ಕಿಸ್ನೆ ಕಹ, ಇದು ಮಕ್ಕಳಿಗೆ ಯಾರು ಹೇಳಿದ್ದು? ಯಾಕೆಂದ್ರೆ ಸ್ಕೂಲಲ್ಲಿ ಕುತ್ಕೊಂಡಿದ್ದೀರಿ ಅಂದ್ರೆ ಅವಶ್ಯಕವಾಗಿ ಟೀಚರ್ ಹೇಳಿರ್ಬೋದಾ? ಪ್ರಶ್ನೆ ಬರುತ್ತೆ, ಟೀಚರ್ ಹೇಳಿದ್ರ, ತಂದೆ ಹೇಳಿದ್ರ, ಸದ್ಗುರು ಹೇಳಿದ್ರ? ಪರಮಾತ್ಮ ತಂದೆ, ಶಿಕ್ಷಕ, ಸದ್ಗುರು. ಆದ್ರೆ ಯಾವ ಸಂಬಂಧದಲ್ಲಿ ಇದನ್ನ ಹೇಳಿದ್ರು? ये वर्षन्स किसने कहे? बच्चों को बुद्धि में पहले पहले यह आना चाहिए, हमारा बेहद का बाप है जिसको परम पिता परमात्मा कहा जाता है. ಈ ಮಹಾವಾಕ್ಯ ಯಾರು ಹೇಳಿದ್ದು? ಮಕ್ಕಳ ಬುದ್ಧಿಯಲ್ಲಿ ಮೊಟ್ಟ ಮೊದಲನೇದಾಗಿ ಇದು ಬರ್ಬೇಕು, ನಮ್ಮ ಬೇಹದ್ದಿನ ತಂದೆ ಯಾರನ್ನ ಪರಂ ಪಿತಾ ಪರಮಾತ್ಮ ಅಂತ ಕರೀಲಾಗುತ್ತೆ. तो बाप ने भी कहा, शिक्षक ने भी कहा, साथ साथ सद्गुरु ने भी कहा. ಏಕೆಂದ್ರೆ ಇದನ್ನ ತಂದೆನೂ ಹೇಳಿದ್ರು, ಶಿಕ್ಷಕನೂ ಹೇಳಿದ್ರು, ಜೊತೆ ಜೊತೆಗೆ ಸದ್ಗುರುನೂ ಹೇಳಿದ್ರು. ये तुम्हारी बुद्धि में है जो स्टूडेंट है. ಇದು ನಿಮ್ಮ ಬುದ್ಧಿಯಲ್ಲಿದೆ. ಇದು ಯಾರ ಬುದ್ಧಿಯಲ್ಲಿದೆ? ಯಾರು ಬಾಬೋರ ಸ್ಟೂಡೆಂಟ್ ಇದ್ದೀರಿ, ವಿದ್ಯೆ ಓದ್ತೀರಿ, ಅವ್ರ ಬುದ್ಧಿಯಲ್ಲಿದೆ.
और कॉलेज व यूनिवर्सिटी में टीचर पढ़ाते, उनको कोई फादर व गुरु नहीं कहेंगे. ಬೇರೆ ಎಲ್ಲ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಟೀಚರ್ ಓದಿಸ್ತಾರೆ, ಅವರು ಫಾದರು ಅಲ್ಲ ಗುರುನು ಅಂತ ಹೇಳಕ್ಕಾಗಲ್ಲ. ಇದೂನು ಪಾಠಶಾಲೆ. ಇದನ್ನ ಪಾಠಶಾಲೆ ಅಂತಾದ್ರೂ ಹೇಳಿ, यूनिवर्सिटी अंताद्रू ಹೇಳಿ, कॉलेज अंताद्रू ಹೇಳಿ. ये तो पढ़ाई ना पहले पहले ये समझना है पाठशाला में हमको कौन पढ़ाते हैं. ಇದು ವಿದ್ಯೆ ಅಲ್ವಾ. ಮೊಟ್ಟ ಮೊದಲನೇದಾಗಿ ಇದನ್ನ ತಿಳ್ಕೊಳ್ಬೇಕು. ಈ ಪಾಠಶಾಲೆಯಲ್ಲಿ ನಮ್ಗೆ ಯಾರು ಓದಿಸ್ತಾರೆ? ತಂದೆನೋ ಓದಿಸ್ತಾರೆ, ಟೀಚರು ಓದಿಸ್ತಾರೆ, ಸದ್ಗುರುನು ಓದಿಸ್ತಾರಲ್ವಾ. ಒಂದೊಂದು ಸಂಬಂಧದಲ್ಲಿ ಬಾಬಾವರು ಒಂದೊಂದು ಮಹಾವಾಕ್ಯವನ್ನ ಹೇಳ್ತಾರಲ್ಲ. ಈ ಮಕ್ಕಳಿಗೆ ಗೊತ್ತಿದೆ, ಅವರು ನಿರಾಕಾರ, ಎಲ್ಲ ಆತ್ಮಗಳ ತಂದೆ, ಸರ್ವರಿಗೂ ಸದ್ಗತಿ ದಾತ. ಅವ್ರು ಕುತ್ಕೊಂಡು ನಮಗ್ ಓದಿಸ್ತಾ ಇದ್ದಾರೆ. ಸಾರಿ ರಚನಾ ಉಸ್ ಏಕ್ ರಚತಾ ಕಿ ಪ್ರಾಪರ್ಟಿ. ಇಡೀ ರಚನೆ ಎಲ್ಲವೂ ಆ ಒಬ್ಬ ರಚಯಿತನ ಪ್ರಾಪರ್ಟಿ ಇದು. जो खुद ही बैठ रचना के आदि मध्य अंत का राज समझाते हैं. ಸ್ವಯಮೇ ಕುಳಿತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. तुम बच्चों ने जन्म लिया बाप के पास. ನೀವು ಜನ್ಮ ಎಲ್ಲಿ ತಗೊಂಡಿದ್ದೀರಿ? ಬಾಬೋರ್ ಹತ್ರ. ಇದು ಬುದ್ಧಿಯಿಂದ ತಿಳ್ಕೊಳ್ಳಿ. ನಾವೆಲ್ಲ ಆತ್ಮಗಳಿಗೆ ಅವ್ರ ತಂದೆ. ಯಾರನ್ನ ಜ್ಞಾನ ಸಾಗರ, ನಾಲೆಜ್ ಫುಲ್ ಅಂತ ಹೇಳಲಾಗುತ್ತೆ, ಅವರೇ ಜ್ಞಾನದ ಸಾಗರನು, ಅವರೇ ಪತಿತ ಪಾವನನು. ಜ್ಞಾನದಿಂದನೇ ಸದ್ಗತಿ ಆಗತ್ತೆ. ಮನುಷ್ಯ ಪತಿ ಸೆ ಪಾವನ್ ಬಂತೆ ಹೇ. ಅಬ್ ತುಮ್ ಬಚ್ಚೆ ಯಹಾ ಬೈಟೆ. ನೀವು ಮನುಷ್ಯರು ಪತೀತರಿಂದ ಪಾವನರಾಗ್ತೀರಿ. ಈಗ ನೀವು ಮಕ್ಕಳು ಇಲ್ಲಿ ಕುತ್ಕೊಂಡಿದ್ದೀರಿ. ಅವ್ರ कोई स्कूल में किसको बुद्धि में नहीं रहता कि हमने ज्ञान का सागर निराकार बाप पढ़ा रहे हैं. ಬೇರೆ ಜಗತ್ತಲ್ಲಿ ಯಾವ ಸ್ಕೂಲಲ್ಲೂ, ಯಾವ ಯೂನಿವರ್ಸಿಟಿಯಲ್ಲೂ, ಎಲ್ಲೂ ಇದು ಯಾರ ಬುದ್ಧಿಯಲ್ಲೂ ಇರಲ್ಲ. ನಮ್ಗೆ ಜ್ಞಾನದ ಸಾಗರ ನಿರಾಕಾರ ತಂದೆ ಓದಿಸ್ತಾ ಇದ್ದಾರೆ ಅಂತ. ಯಹಾ ಹಿ ತುಮ್ ಜಾನ್ತೆ. ಇದು ಇಲ್ಲೇ ನಿಮ್ ಮಕ್ಕಳು ತಿಳ್ಕೊಂಡಿದ್ದೀರಿ, ನಿಮಗೂ ತಿಳಿಸ್ಕೊಡ್ಲಾಗತ್ತೆ. ಕಾಸ್ ಭಾರತ ಹಾಗೂ ಇಡೀ ವಿಶ್ವದಲ್ಲಿ ಅಸಾ ಕೋಯಿ ಭಿ ನಹಿ ಸಮझेंगे हमको ನಿರಾಕಾರ ಪರಮಾತ್ಮ ಪಡಾತೆ ಹೇ. ಯಾರಿಗೂ ಗೊತ್ತಿಲ್ಲ, ಯಾರು ಈ ತರ ಜಗತ್ತಲ್ಲಿ ಇಡೀ ಪ್ರಪಂಚದಲ್ಲೇ ಯಾರು ಈ ತರ ತಿಳ್ಕೊಳ್ಳೋದಿಲ್ಲ ನಮ್ಗೆ ನಿರಾಕಾರ ಪರಮಾತ್ಮ ಓದಿಸ್ತಾರೆ ಅಂತ. ಯಾರಿಗೂ ಗೊತ್ತಿಲ್ಲ. उनको पढ़ाने वाला है मनुष्य टीचर. मेरे स्कूल कॉलेज यूनिवर्सिटी ಓದಿಸೋರು ಮನುಷ್ಯರು. और फिर ऐसा भी ज्ञान नहीं है जो समझे महात्मा है. ಮತ್ತೆ ಈ ಜ್ಞಾನನೂ ಯಾರಿಗೂ ಇಲ್ಲ. ನಾವು ಆತ್ಮ ಅನ್ನೋದು, ಆತ್ಮ ಓದ್ತಾ ಇದ್ದೀನಿ ಅನ್ನೋದು, ಆತ್ಮ ಎಲ್ಲವನ್ನೂ ಮಾಡುತ್ತೆ. ಫಲಾನಿ ನೌಕರಿ ಆತ್ಮ ಕರ್ತಿ ಇನ್ ಆರ್ಗಾನ್ಸ್ ದ್ವಾರ. ಯಾವ ಕೆಲಸ ಡ್ಯೂಟಿ ಎಲ್ಲ ಮಾಡೋದು ಯಾರು? ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಮಾಡುತ್ತೆ. उनको तो ये रहता है कि फलाना है. जट अपना नाम रूप याद आ जाता है. ಅವರಿಗಿರುತ್ತೆ ನಾವು ಇಂಥವ್ರು ಅಂದ್ರೆ, ನಾನು ಜಡ್ಜು, ನಾನು ಲಾಯರು, ನಾನು ಡಾಕ್ಟ್ರು, ನಾವು ಇಂಥವ್ರು ಅನ್ನೋದು ಇರುತ್ತೆ. ತಕ್ಷಣ ಅವರ ನಾಮರೂಪನೇ ನೆನಪಿಗೆ ಬರುತ್ತೆ. ಇಲ್ಲೇನ್ ನೆನಪು ತರಿಸ್ಕೊಡ್ತಾರೆ ಬಾಬಾವರು? ನಾಮ ರೂಪ ದೇಶ ಕಾಲ ಎಲ್ಲವನ್ನು, ಈ ಪ್ರಪಂಚದ ಎಲ್ಲವನ್ನು ಮರೆತು ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆತ್ಮಸ್ಥಿತಿಯಲ್ಲಿ ಕುತ್ಕೊಳ್ತಿರೋದೆಲ್ಲ ಮರೆತು. ಆದ್ರೆ ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲಿ ಓದೋರಾಗ್ಲಿ ಓದಿಸೋರಾಗ್ಲಿ ನಾನು ಅಂದ್ರೆ ಅವ್ರದ್ದು ಏನು ಪೋಸ್ಟ್ ಪೊಸಿಷನ್ ಇರುತ್ತಲ್ಲ ಅದೇ ಅವ್ರಿಗೆ ನೆನಪಿರುತ್ತೆ. ಆತ್ಮ ಅನ್ನೋದು ಯಾರಿಗೂ ಗೊತ್ತಿಲ್ಲ. हम ये करते हैं ना ऐसा करते हैं, शरीर का नाम ही याद आ जाता है परंतु वो रांग है. ನಾವ್ ಇದ್ ಮಾಡ್ತೀವಿ, ನಾವ್ ಹಂಗ್ ಮಾಡ್ತೀವಿ, ಶರೀರದ ಹೆಸರೇ ನೆನಪಿಗೆ ಬರುತ್ತೆ, ಇದು ರಾಂಗ್. ಇದು ನಾವಂತೂ ಮೊದಲು ಆತ್ಮ ಆಮೇಲೆ ಶರೀರ. ನಾನು ಅಂದ್ರೆ ಮೊದಲು ಆತ್ಮ ಆಮೇಲೆ ಈ ಶರೀರ. ಶರೀರದ ಹೆಸರು ಚೇಂಜ್ ಆಗತ್ತೆ, ಆತ್ಮದ ಹೆಸರು ಯಾವಾಗೂ ಚೇಂಜ್ ಆಗಲ್ಲ. ಆತ್ಮಕ್ಕೆ ಆತ್ಮ ಅನ್ನೋದೇ ಒಂದೇ ಹೆಸರು. ಬಾಬಾವ್ರು ಇನ್ನು ಹೆಸರಿಟ್ಟಿದ್ದಾರೆ ಅಂದ್ರೆ ಸಾಲಿಗ್ರಾಮ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇನೆ. ಬಾಪ್ನೆ ಕಹಾ ಮುಜ ಆತ್ಮ ಕಾ ಏಕ್ ಹಿ ನಾಮ್ ಶಿವ್ ಹೇ, ಸಾರಿ ದುನಿಯಾ ಜಾನ್ತಿ ಹೇ. ಬಾಬಾ ಹೇಳ್ತಾರೆ ನನಗೂ ಯಾವಾಗ್ಲೂ ಒಂದೇ ಹೆಸರು. ಆತ್ಮಕ್ಕೆ ಹೆಸರಿರೋದು ಅಂದ್ರೆ ಅದು ಕೇವಲ ಪರಮ ಆತ್ಮನಿಗೆ ಮಾತ್ರ ಶಿವ ಅನ್ನೋ ಹೆಸರಿರೋದು. ಇಡೀ ಜಗತ್ತಿಗೆ ಗೊತ್ತಿದೆ. ಬಾಕಿ ಇತನೇ ಸಬ್ ನಾಮ್ ಶರೀರೋಂ ಪರ್ ರಖೆ ಜಾತೆ. ಇನ್ನೆಲ್ಲರ ಹೆಸರು, ಇಷ್ಟೊಂದು ಕೋಟ್ಯಾಂತರ ಹೆಸರುಗಳೆಲ್ಲ ಶರೀರಕ್ಕೆ. ಶಿವ ಬಾಬಾವರಿಗೆ ಶಿವ ಅಂತ ಹೇಳಲಾಗತ್ತೆ ಅಷ್ಟೇ, ಅವರಿಗೇನೋ ಶರೀರ ಇಲ್ಲ.
ಅವ್ರ ಹೆಸರು ಪರಮ ಆತ್ಮನ ಹೆಸರು. तो उनका कोई शरीर नहीं दिखाई पड़ता, मनुष्य के ऊपर नाम पड़ता में फलाना. ಅವ್ರಿಗೆ ಶರೀರನೂ ಇಲ್ಲ, ಶರೀರಕ್ಕೆ ಹೆಸರು ಇಲ್ಲ. ಮನುಷ್ಯರಿಗೆ ವ್ಯಕ್ತ ರೂಪನೂ ಇದೆ, ವ್ಯಕ್ತ ಹೆಸರು ಇದೆ. ಅದನ್ನೇ ಹೇಳ್ಕೊತಾರೆ. ನಾನು ಅಂದ್ರೆ ಫಸ್ಟ್ ಹೇಳೋದೇನು ಹೆಸರೇ ಅಲ್ವಾ. ಹಮ್ಕೋ ಫಲಾನಾ ಟೀಚರ್ ಪಡಾ ರಹೆ, ನಾಮ್ ಲೇಂಗೆನಾ, ನಿಮ್ಗೆ ಯಾರು ಓದ್ಸೋದು ಅಂದ್ರೆ ಇಂಥ ಟೀಚರ್ ಅಂತ ಹೆಸರೇ ಹೇಳ್ತಾರಲ್ವಾ. ವಾಸ್ತವ ಮೇ ಆತ್ಮ ಶರೀರ್ ದ್ವಾರ ಟೀಚರ್ ಕಾ ಕಾಮ್ ಕರ್ತಿ ಹೈ. ಅವರೇ ಟೀಚರ್ ಅಲ್ಲ, ಅವ್ರ ಆತ್ಮ. ಆತ್ಮ ಶರೀರದ ಮೂಲಕ ಟೀಚರ್ ಕೆಲಸ ಮಾಡುತ್ತೆ. ನಾನೇ ಡಾಕ್ಟರ್ ಅಲ್ಲ, ನನ್ನ ಆತ್ಮ ಈ ಶರೀರದ ಮೂಲಕ ಡಾಕ್ಟರ್ ಪಾರ್ಟ್ ಮಾಡ್ತೀನಿ. ಇದೆರಡು ಬೇರೆ. ಉನ್ಕಿ ಆತ್ಮಕೋ ಪಡಾತಿ ಹೇ. ಟೀಚರ್ ಈ ಶರೀರದ ಮೂಲಕ ಆತ್ಮ, ಬೇರೆ ಆತ್ಮಗಳಿಗೆ ಓದಿಸ್ತಾರೆ. ಸಂಸ್ಕಾರ ಆತ್ಮದಲ್ಲೇ ಇರುತ್ತೆ. ಕರ್ಮೇಂದ್ರಿಯಗಳ ಮೂಲಕ ಆತ್ಮ ಓದುತ್ತೆ, ಬೇರೆಯವರಿಗೂ ಓದಿಸುತ್ತೆ, ಪಾತ್ರ ಮಾಡುತ್ತೆ ಸಂಸ್ಕಾರ ಅನುಸಾರ. ಪರಂತು ದೇಹ ಪರ್ ನಾಮ್ ಜೋ ಪಡೆ ಉಸ್ ಪರ್ ಸಾರೆ ದಂಧೆ ಆದಿ ಚಲ್ತೆ. ಆದ್ರೆ ಈ ಸಾಕಾರ ಜಗತ್ತಲ್ಲಿ ಎಲ್ಲ ಕಾರ್ಯ ವ್ಯವಹಾರ ನಡೆಯೋದು ಯಾವುದ್ರ ಮೇಲೆ? ಹೆಸರಿನ ಮೇಲೆ. ನೋಡಿ, ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ ಆಚೆ ಈಚೆ ಆಯ್ತು, ಒಂದು ಇನ್ಶಿಲ್ ಆಚೆ ಈಚೆ ಆಯ್ತು ಅಂದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ನಾವೇ ಹೇಳ್ತೀರ ಎಲ್ಲ ಕಾರ್ಯ ವ್ಯವಹಾರ ನಡೆಯದೆ ಈ ಶರೀರದ ಹೆಸರಿನ ಮೇಲೆ. ಯಹಾ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ನಿರಾಕಾರ ಬಾಪ್ ಪಡಾತೆ. ಇಲ್ಲಿ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಮ್ಗೆ ಓದಿಸ್ತಾ ಇರೋರು ನಮ್ಮ ನಿರಾಕಾರಿ ತಂದೆ ಓದಿಸ್ತಾ ಇದ್ದಾರೆ. ತುಮಾರಿ ಬುದ್ಧಿ ಕಹಾ ಚಲಿ ಗಯಿ, ಮಹಾತ್ಮ ಉಸ್ ಬಾಪ್ ಕೆ ಬನೆ ಹೇ. ಆತ್ಮ ಸಮಜ್ತಿ ಹೇ ನಿರಾಕಾರ ಫಾದರ್ ಹಮ್ಕೋ ಆಕರ್ ಇಸ್ ಸಾಕಾರ ದ್ವಾರ ಪಡಾತೆ ಹೇ. ನಿಮ್ ಬುದ್ಧಿ ಎಲ್ಲಿಗೆ ಹೋಗುತ್ತೆ? ನಿರಾಕಾರ ತಂದೆ ಕಡೆ ಹೋಗ್ಬೇಕಲ್ವಾ. ನಾವು ಆತ್ಮ ಆ ತಂದೆಯ ಮಕ್ಕಳಾಗಿದ್ದೀವಿ. ಆತ್ಮಕ್ ಗೊತ್ತಿದೆ ನಿರಾಕಾರ ತಂದೆ ನಮಗ್ ಬಂದು ಈ ಸಾಕಾರದ ಮೂಲಕ ಓದಿಸ್ತಾರೆ. ಅವ್ರ ಹೆಸರೇ ಶಿವ. ನೋಡಿ, ಆತ್ಮನೂ ಓದಿಸೋದು ಶರೀರದ ಮೂಲಕ ಆತ್ಮನೇ, ಪರಮಾತ್ಮನು ಬ್ರಹ್ಮನ್ ಮೂಲಕ ಓದಿಸೋದಾದ್ರೂ ಪರಮ ಆತ್ಮನೇ. ಆದ್ರೆ ಪರಮ ಆತ್ಮನ ಹೆಸರೇ ಶಿವ. ಶಿವ ಜಯಂತಿಯನ್ನು ಆಚರಿಸ್ತಾರೆ. ಶಿವ ನಮ್ಮೆಲ್ಲರ ಬೇಹದ್ದಿನ ತಂದೆ. ಅವರಿಗೆ ಪರಂ ಪಿತಾ ಪರಮಾತ್ಮ ಅಂತ ಹೇಳಲಾಗುತ್ತೆ. ಅವ್ರ ಎಲ್ಲ ಆತ್ಮಗಳ ತಂದೆ. ಅವರ ಜಯಂತಿಯನ್ನ ಹೇಗೆ ಆಚರಿಸೋದು? ಆತ್ಮ ಶರೀರ ಮೇ ಪ್ರವೇಶ ಕರ್ತಿ ವ ಗರ್ಭ ಮೇ ಆತಿ, ऊपर से आती है, ये किसको मालूम नहीं पड़ता है. ಆತ್ಮ ಈ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೆ. ತಾಯಿ ಗರ್ಭದಲ್ಲಿ ಬಂದು ಆತ್ಮ ಪ್ರವೇಶ ಮಾಡುತ್ತಲ್ಲ, ಮೇಲಿಂದ ಬರುತ್ತೆ. ಯಾರಿಗೂ ಗೊತ್ತೇ ಆಗಲ್ಲ. ಆತ್ಮ ಬಂದು ಪ್ರವೇಶ ಮಾಡೋದು ಯಾರಿಗೂ ಗೊತ್ತಾಗುತ್ತೆ? क्राइस्ट को धर्म स्थापक कहते, उनकी आत्मा पहले पहले ऊपर से आनी चाहिए. ಕ್ರೈಸ್ಟ್ ಧರ್ಮ ಸ್ಥಾಪಕ ಆತ್ಮ. ಆ ಆತ್ಮ ಮೊದಲು ಎಲ್ಲಿಂದ ಬಂತು? ಪರಂಧಾಮದಿಂದ ಮೊಟ್ಟ ಮೊದಲು ಶರೀರದಲ್ಲಿ ಬರುತ್ತೆ. ಸತೋ ಪ್ರಧಾನ ಆತ್ಮ ಬರುತ್ತೆ. ಯಾವುದೇ ವಿಕರ್ಮ ಮಾಡಿಲ್ಲ, ಫುಲ್ ಪ್ಯೂರ್ ಆತ್ಮ. ಮೊದಲು ಬರುವಾಗ ಪ್ರತಿ ಆತ್ಮನು ಸತೋ ಪ್ರಧಾನವಾಗಿರುತ್ತೆ, ಫುಲ್ ಪ್ಯೂರ್. ಕ್ರಮೇಣ ಸತೋ ರಜೋ ತಮೋದಲ್ಲಿ ಬರುತ್ತೆ, ಮತ್ತೆ ವಿಕರ್ಮಗಳನ್ನ ಮಾಡ್ತಾ ಹೋಗುತ್ತೆ. पहले आत्मा जो आएगी सतो प्रधान होने के कारण कोई दुख नहीं भोग सकती है. ಪರಂಧಾಮದಿಂದ ಫಸ್ಟ್ ಆತ್ಮ ಬರುತ್ತೆ. ಸತೋ ಪ್ರಧಾನ ಆತ್ಮ ಅಂದ್ರೆ ಸತೋ ಪ್ರಧಾನ ಇರೋ ಕಾರಣ ಆತ್ಮ ದುಃಖನ ಭೋಗಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾಕೆ ಹೇಳ್ತೀರ ಬಾಬು ಅವ್ರಂದ್ರೆ, ಕ್ರೈಸ್ಟನ್ನ ಶಿಲ್ಬೆಗೇರಿಸಿದ್ರು, ಮೊಳೆ ಹೊಡೆದ್ರು, ದುಃಖ ಕೊಟ್ರು ಅಂತಾರಲ್ಲ. ಕ್ರೈಸ್ಟ್ ಆತ್ಮ ಆ ದುಃಖ ಭೋಗಿಸಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ದುಃಖ ಯಾರು ಭೋಗಿಸಿದ್ರು? ಯಾವ ಶರೀರದಲ್ಲಿ ಮೊದಲು ಯಾವ ಆತ್ಮ ಇತ್ತೋ ಆ ಆತ್ಮ ದುಃಖ ಅನುಭವಿಸ. ಧರ್ಮಸ್ಥಾಪಕ ಆತ್ಮ ದುಃಖ ಅನುಭವಿಸಕ್ ಸಾಧ್ಯ ಇಲ್ಲ. ಆಧಾ ಟೈಮ್ ಜಬ್ ಪೂರಾ ಹೋತಾ ತಬ್ ವಿಕರ್ಮ ಕರ್ನೆ ಲಗ್ತಿ. ಆ ಆತ್ಮ, ಯಾವುದೇ ಆತ್ಮ ಬಂದು ಅರ್ಧ ಸಮಯ ಪಾತ್ರ ಮಾಡಿದ ಮೇಲೆ ಮತ್ತೆ ವಿಕರ್ಮ ಮಾಡಕ್ಕೆ ಶುರು ಮಾಡ್ಕೊಳುತ್ತೆ. आज से 5000 ವರ್ಷ ಪೆಹಲೆ ಬರೋಬರ್ ಸೂರ್ಯವಂಶಿ ರಾಜ್ಯ ಇತ್ತ. ಜೊತೆಗೆ 5000 ವರ್ಷದ ಹಿಂದೆ ಸೂರ್ಯವಂಶಿ ರಾಜ್ಯ ಇತ್ತು. ಇದೆಲ್ಲ ಧರ್ಮಗಳು ಆಮೇಲೆ ಬಂದಿರೋದು. ಸೂರ್ಯವಂಶ ಚಂದ್ರವಂಶ ಆದ್ಮೇಲೆ ದ್ವಾಪರ ಯುಗದ ನಂತರದಲ್ಲಿ ಬೇರೆ ಬೇರೆ ಧರ್ಮಗಳು ಬಂತು. ನೀವು ಭಾರತ ವಾಸಿಗಳು ಇಡೀ ವಿಶ್ವಕ್ ಮಾಲೀಕರಾಗಿದ್ರಿ. ಭಾರತ ಅವಿನಾಶಿ ಖಂಡ ಅಂತ ಕರೀಲಾಗುತ್ತೆ. ಆ ಸಮಯದಲ್ಲಿ ಕೊಯ್ ಖಂಡ ತಾನೆ, ಯಾವ ಖಂಡಗಳು ಆವಾಗ ಇರ್ಲಿಲ್ಲ.
तो शिव बाबा बिगड़ी को बनाने वाला बोला ना शिव को कहा जाता है. ಶಿವ ಬಾಬಾ ಹಾಳಾಗಿರೋರನ್ನ ಸರಿ ಮಾಡೋರು. ಬೋಲಾನಾಥ ಅಂತ ಶಿವಬಾಬಾ ಅವರಿಗೆ ಹೇಳಲಾಗುತ್ತೆ, ಶಂಕರನಿಗಲ್ಲ. ಬೋಲಾನಾಥ ಶಿವ ಹಾಳಾಗಿರೋದನ್ನ ಸರಿ ಮಾಡಕ್ ಬಂದಿದ್ದಾರೆ. ಶಿವ ಶಂಕರ ಇಬ್ರು ಒಂದೇ ಅಲ್ಲ, ಅಲಗ್ ಅಲಗ್ ಹೇ. ಬ್ರಹ್ಮ ವಿಷ್ಣು ಶಂಕರ್ ಕಿ ಕೊಯ್ ಮಹಿಮಾ ನಹಿ. ಇಬ್ರು ಶಿವ ಬೇರೆ, ಶಂಕರ ಬೇರೆ. ಬ್ರಹ್ಮ ವಿಷ್ಣು ಶಂಕರರ್ದಿಲ್ಲೇನು ಮಹಿಮೆ ಇಲ್ಲ. ಮಹಿಮೆ ಕೇವಲ ಒಬ್ಬ ಶಿವಬಾಬಾವ್ರದ್ದು. ಬಿಗಡಿ ಕೋ ಬನಾತೆ, ಹಾಳಾಗಿರೋದನ್ನ ಆಗಿರೋವರನ್ನ ಸರಿ ಮಾಡೋರು ಒಬ್ರೇ ಬಾಬೋರು. ಬಾಬಾ ಹೇಳ್ತಾರೆ, ನಾನು ಸಾಧಾರಣ ಈ ವೃದ್ಧ ಶರೀರದಲ್ಲಿ ಬರ್ತೀನಿ. ಇಸ್ನೇ 84 ಜನ್ಮ ಪೂರೆ ಕಿಯೆ. ಯಾವ ಶರೀರದಲ್ಲಿ ಬರ್ತೀನಿ? ಯಾವ ಆತ್ಮ ತನ್ನ 84 ಜನ್ಮವನ್ನ ಪೂರ್ಣಗೊಳಿಸಿದರೆ. ಈ ಡ್ರಾಮಾ ಮುಗೀತಾ ಬಂದಿದೆ. ಇದು ಹಳೆ ಶರೀರ, ಹಳೆ ಡ್ರೆಸ್, ಇದು ಹಳೆ ಸಂಬಂಧ. ಈ ಜಗತ್ತಲ್ಲಿ ಇರೋದು ಎಲ್ಲದೂ ಹಳೇದೆ. ಸಬ್ ಕಲಾಸ್ ಹೋ ಜಾನೆ ವಾಲೆ, ಎಲ್ಲದೂ ವಿನಾಶ ಆಗುತ್ತೆ. ಅಪ್ ಕಿಸ್ಕೋ ಯಾದ್ ಕರೆ? ಎಲ್ಲರೂ ಬಿಟ್ಟೋಗೋರಿದ್ದಾರೆ, ಎಲ್ಲರೂ ಬಿಟ್ಟೋಗೋರಿದ್ದೀರಿ, ಎಲ್ಲರ ದೇಹ ವಿನಾಶ ಆಗುತ್ತೆ ಅಂದ್ರೆ ಈಗ ಯಾರನ್ನ ನೆನ್ಪು ಮಾಡ್ತೀರಾ? ಖತಮ್ ಹೋನೆ ವಾಲಿ ಚೀಸ್ ಕೋ ಯಾದ್ ನಹೀ ಕಿಯಾ ಜಾತಾ. ನಯಾ ಮಕಾನ್ ಬಂತಾ ತೋ ಫಿರ್ ಪುರಾನೆ ಸೆ ದಿಲ್ ಹಟ್ ಜಾತಿ ಹೈ. ನಾಶ ಆಗೋದು, ಬಿಟ್ಟು ಹೋಗೋದನ್ನ ಯಾರಾದ್ರೂ ನೆನ್ಪು ಮಾಡ್ತಾರ? ಬಾಬಾ ಹೇಳ್ತಾರೆ, ಹೊಸ ಮನೆ ಆಗ್ತಾ ಇದೆ ಅಂದ್ರೆ ಹಳೆ ಮನೆಯಿಂದ ಮನಸ್ಸು ಡಿಟ್ಯಾಚ್ ಆಗ್ಬಿಡುತ್ತಲ್ಲ, ಅದೇ ತರ ಇದು ಬೇಹದ್ದಿನ ಮಾತು. ಹಳೆ ಮನೆ ಬಿದ್ದೋಗುತ್ತೆ. ಹಳೆ ಮನೆಯಲ್ಲಿರೋ ಎಲ್ಲಾ ಹಳೆ ಸಾಮಾನುಗಳಿದು, ದೇಹ ಸಂಬಂಧ ಎಲ್ಲದನ್ನು ಹಳೆ ಸಾಮಾನುಗಳು. ಎಲ್ಲದನ್ನ ಬಿಟ್ಟೋಗೋರು ಇದೀರಿ ಹಳೇದನ್ನ ಅಂದ್ಮೇಲೆ ಮತ್ಯಾಕ್ ನೆನ್ಪು ಮಾಡ್ತೀರಿ ಅಂತ ಹೇಳದ್ ಬಾಬಾ ಅವರು. ಸರ್ವರ ಸದ್ಗತಿ ಆಗುತ್ತೆ, ಅರ್ಥಾತ್ ರಾವಣ ರಾಜ್ಯದಿಂದ ಎಲ್ಲರಿಗೂ ಚುಟ್ಕಾರ ಮಿಲ್ತಾ ಹೈ. ಎಲ್ಲರೂ ಬಿಡುಗಡೆ ಹೊಂದ್ತೀವಿ. ನೋಡಿ, ಎಲ್ಲರೂ ಈ ಜಗತ್ತು, ದುಃಖದ ಜಗತ್ತಿಂದ ಬಿಡುಗಡೆ ಹೊಂದದೇ ಎಲ್ರಿಗೂ ಇಷ್ಟ ಅಲ್ವಾ? ಬಾಬಾ ಹೇಳ್ತಾರೆ, ಈಗ ರಾವಣ ರಾಜ್ಯದಿಂದ ಎಲ್ಲರೂ ಬಿಡುಗಡೆ ಹೊಂದ್ತೀರಿ. ಅದಕ್ಕೋಸ್ಕರ ತಾನೇ ಬಾಬಾ ಅವ್ರು ಬರ್ಬೇಕಾಗುತ್ತೆ. ಒಬ್ಳು ಸೀತೆ ಶೋಕವಾಟಿಕೆಯಲ್ಲಿ ಇದ್ದಿದ್ದಲ್ಲ, ಎಲ್ಲ ಆತ್ಮಗಳು ಶೋಕವಾಟಿಕೆಯಲ್ಲಿ ಇದ್ದಾರೆ. ಎಲ್ಲರನ್ನ ಬಿಡ್ಸಕ್ ಬಾಬಾ ಅವ್ರು ಬಂದಿದ್ದಾರೆ. ನೇರವಾಗಿ ರಾಮ ಬಿಡ್ಸಕ್ ಆಗಲ್ಲ, ಹನುಮಂತ ಮಕ್ಕಳ ಮೂಲಕ ಕಾರ್ಯ ಮಾಡ್ತಾ ಇದ್ದಾರೆ. ರಾವಣನೇ ಸಬ್ಕೋ ಬಿಗಾಡ್ ದಿಯಾ. ಭಾರತ್ ಬಿಲ್ಕುಲ್ ಹಿ ಕಂಗಾಲ್ ಭ್ರಷ್ಟಾಚಾರಿ ಹಿ. ರಾವಣ ಎಲ್ಲರನ್ನು ಹಾಳು ಮಾಡಿ ಹಾಕ್ಬಿಟ್ಟಿದ್ದಾನೆ. ಭಾರತ ಬಿಲ್ಕುಲ್ ಏನಾಗಿದೆ? ಕಂಗಾಲಾಗಿದೆ, ಭ್ರಷ್ಟಾಚಾರಿಯಾಗಿದೆ. ಜಗತ್ತಿನ ಮನುಷ್ಯರು ಭ್ರಷ್ಟಾಚಾರ ಅಂದ್ರೆ ಏನ್ ತಿಳ್ಕೊತಾರೆ? ಸಮಸ್ತೆ ಹೇ करप्शन अडल्ट्रेशन को, चोरी ठगी को. परंतु बाबा कहते हैं पहला भ्रष्टाचार मूत पलिती बनना. ನೋಡಿ, ಜಗತ್ತಿನ ಮನುಷ್ಯರ ಡಿಕ್ಷನರಿ ವರ್ಡಿನ ಅರ್ಥ ಬೇರೆ, ಬಾಬಾ ಅವ್ರ ಭಾಷೆ ಅರ್ಥ ಬೇರೆ. ಜಗತ್ತಿನ ಮನುಷ್ಯ ಭ್ರಷ್ಟಾಚಾರ ಅಂದ್ರೆ ಲಂಚ ತಗೊಳ್ಳೋದು, ಕಲಬೆರಕೆ ಮಾಡೋದು, ಕಳ್ಳತನ, ವಂಚನೆ, ಮೋಸ, ಇದಕ್ಕೆ ಕರಪ್ಷನ್ ಅಂತ ಹೇಳ್ತಾರೆ, ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಆದ್ರೆ ಬಾಬಾ ಅವ್ರು ಹೇಳೋದು, ಮೊದಲನೇ ಭ್ರಷ್ಟಾಚಾರ ವಿಕಾರದಲ್ಲಿ ಬೀಳೋದು, ಪತೀತರಾಗೋದು. ಶರೀರ ವಿಕಾರದಿಂದನೇ ಹುಟ್ಟಿದೆ, ಆದ್ದರಿಂದ ಇದು ವಿಕಾರಿ ಜಗತ್ತಿದು. ಸತ್ಯುಗ ನಿರ್ವಿಕಾರಿ ಜಗತ್ತು. ನಾವು ಸತ್ಯುಗದಲ್ಲೂ ಪ್ರವೃತ್ತಿ ಮಾರ್ಗದ ದೇವಿ ದೇವತೆಗಳಾಗಿದ್ವಿ. कहते हैं पवित्र होने से विकार बिगर बच्चा कैसे पैदा होंगे? बोलो, हम अपनी राजधानी बाहुबल से नहीं योग बल से स्थापन करते हैं. ಪವಿತ್ರರಾಗಿದ್ರೆ ವಿಕಾರ ಇಲ್ಲದೆ ಮಕ್ಕಳು ಹೆಂಗ್ ಜನ್ಮ ತಗೊಳ್ತಾರೆ ಅಂತ ಕೇಳ್ತಾರೆ ಪ್ರಶ್ನೆ. ಅವ್ರಿಗೆ ಹೇಳಿ, ನಾವು ನಮ್ಮ ರಾಜಧಾನಿಯನ್ನೇ, ಹೊಸ ಜಗತ್ತನ್ನೇ ಯೋಗ ಬಲದಿಂದ ಮಾಡ್ತೀವಿ ಅಂದ್ಮೇಲೆ ಬಾಬಾ ಹೇಳ್ತಾರೆ, ಒಂದ್ ಮಕ್ಕಳಿಗೆ ಜನ್ಮ ಕೊಡೋದು ಯಾವ ದೊಡ್ಡ ಮಾತು? ಯೋಗ ಬಲದಿಂದ ಆಗುತ್ತೆ, ಬಾಹುಬಲ ಇಲ್ಲ ಇಲ್ಲಿ. तो क्या योग बल से बच्चा नहीं पैदा हो सकते? जबकि है ही वाइसलेस वर्ल्ड, पवित्र गृहस्थ आश्रम. ಬಾಬಾ ಹೇಳ್ತಾರೆ, ಇಡೀ ಜಗತ್ತನ್ನೇ ಚೇಂಜ್ ಮಾಡೋ ಶಕ್ತಿ ಯೋಗ ಬಲದಲ್ಲಿ ಇದೆ ಅಂದ್ಮೇಲೆ ಮಕ್ಕಳಿಗೆ ಜನ್ಮ ಕೊಡಕ್ಕಾಗಲ್ವೇನು? ಯಾವಾಗ ಅದು ನಿರ್ವಿಕಾರಿ ಜಗತ್ತು, ಪವಿತ್ರ ಗೃಹಸ್ಥ ಆಶ್ರಮ. ಯಥಾ ರಾಜ ರಾಣಿ ಸಂಪೂರ್ಣ ನಿರ್ವಿಕಾರಿ, ತಥಾ ಪ್ರಜೆಗಳು ಸಂಪೂರ್ಣ ನಿರ್ವಿಕಾರಿ. ಸತ್ಯಯುಗದಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ. ಅದಕ್ಕೆ ಹೇಳಲಾಗುತ್ತೆ ಈಶ್ವರೀಯ ರಾಜ್ಯ. ಈಶ್ವರ ತಂದೆ ಸ್ಥಾಪನೆ ಮಾಡಿದ್ದು. ಈಗ ಇದು ರಾವಣ ರಾಜ್ಯ. ಶಿವ ಬಾಬಾ ಕಿ ಪೂಜಾ ಹೋತಿ ಜಿಸ್ನೆ ಸ್ವರ್ಗ ಸ್ಥಾಪನ್ ಕಿಯಾ. ಶಿವ ಬಾಬಾ ಅವ್ರದ್ದು ಪೂಜೆ ಆಗುತ್ತೆ ದ್ವಾಪರ ಯುಗದಿಂದ. ಯಾರು? ಈ ಭಾರತದಲ್ಲಿ ಸ್ವರ್ಗ ಸ್ಥಾಪನೆ ಮಾಡಿದ್ದು ಶಿವ ಬಾಬನ್ ಪೂಜೆ ಆಗುತ್ತೆ. ರಾವಣಂದು
ವಿನಾಶ ಮಾಡ್ತಾರೆ, ರಾವಣನ ಸಂಹಾರ ಮಾಡ್ತಾರೆ, ಸಾಯಿಸೋದಲ್ಲ ಸುಟ್ಟು ಹಾಕ್ತಾರೆ. ಏಕೆಂದ್ರೆ ನರಕವನ್ನ ಮಾಡ್ದ ಇವನು, ಅದಕ್ಕೆ ಸುಡ್ತಾರೆ. ದ್ವಾಪರ ಯುಗ ಎಲ್ಲಿಂದ ಶುರು ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎ ಬಿ ಸಮಜ್ ಕಿ ಬಾತ್, ಇದೆಲ್ಲ ಚೆನ್ನಾಗಿ ತಿಳ್ಕೊಬೇಕಾಗಿರೋದು. ಇದು ತಮೋ ಪ್ರಧಾನ ಅಸುರಿ ಜಗತ್ತು, ಅದು ಈಶ್ವರೀಯ ಜಗತ್ತು. ಅದಕ್ಕೆ ಸ್ವರ್ಗ ದೈವಿ ಪಾವನ ಜಗತ್ತಂತ ಹೇಳಲಾಗುತ್ತೆ. ಇದು ನರಕ ಪತೀತ ಜಗತ್ತು. ಎ ಬಾತೆ ಬಿ ಸಮझेंगे ವಹಿ ಜೋ ರೋಜ್ ಪಡೆಂಗೆ. ನೋಡಿ ಬಾಬಾ ಎಂತ ಅದ್ಭುತವಾಗಿ ಹೇಳ್ತಾರೆ. ಇದೆಲ್ಲ ಯಾರಿಗ ಅರ್ಥ ಆಗುತ್ತೆ, ಯಾರು ತಿಳ್ಕೊಳಕ್ ಸಾಧ್ಯ ಆಗುತ್ತೆ, ಯಾರು ಪ್ರತಿನಿತ್ಯ ಓದ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಬಾಬನ್ ಮುರಳಿ ಪ್ರತಿದಿನನೂ ಅದ್ಭುತ, ಪ್ರತಿದಿನನೂ ಒಂದೊಂದು ರಹಸ್ಯವನ್ನ ಹೇಳ್ತಾರೆ ಅಂದ್ಮೇಲೆ ಪ್ರತಿದಿನ ಬಾಬೋರ್ ಓದ್ಸೋ ವಿದ್ಯೆ ಯಾರು ಓದ್ತಾರೋ ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ. बहुत कहते फलानी जगह स्कूल थोड़ी है, अरे हेड ऑफिस तो है ना, तुम आकर डायरेक्शन ले जाओ, बड़ी बात तो नहीं है. ಬಹಳಷ್ಟು ಕಡೆ ನಮಗೆ ಸೆಂಟ್ರೇ ಇಲ್ಲಪ್ಪ ನಾವು ಹೋಗಕ್ಕೆ ಅಂತ ಹೇಳ್ತಾರೆ. ಅರೆ ಹೆಡ್ ಆಫೀಸ್ ಇದೆಯಲ್ಲ, ನಿಮ್ಗೆ ಹತ್ರದ ಕೇಂದ್ರಗಳಿದೆಯಲ್ಲ, ಬನ್ನಿ ಡೈರೆಕ್ಷನ್ ತಗೊಂಡು ಹೋಗಿ. ಯಾವ ದೊಡ್ಡ ಮಾತು. ಯಾಕೆಂದ್ರೆ ಆ ಸಮಯದಲ್ಲಿ ಇಷ್ಟೊಂದು ಸೇವಾ ಕೇಂದ್ರಗಳು ಇರ್ಲಿಲ್ಲ, ಅಥವಾ ಈಗಲೂ ಎಲ್ಲಿಲ್ಲ ಅಂದ್ರೆ ಎಲ್ಲಿ ಮುಖ್ಯ ಸ್ಥಾನ ಇದೆ ಅಲ್ಲಿಗೆ ಬಂದು ಓದಿ. सृष्टि चक्र को सेकंड में समझाया जाता है. सत्य त्रेता पास्ट हो गया, फिर द्वापर कलयुग ये भी पास्ट हुआ, अभी है संगम युग. ಸೃಷ್ಟಿ ಚಕ್ರವನ್ನ ಸೆಕೆಂಡ್ ಅಲ್ಲಿ ತಿಳಿಸ್ಕೊಡ್ಬಹುದು. ಸತ್ಯ ತ್ರೇತಾಯುಗ ಪಾಸ್ಟ್ ಕಳೆದೋಗಿದೆ, ದ್ವಾಪರ ಕಲಿಯುಗನು ಪಾಸ್ಟ್, ಈಗಿರೋದು ಸಂಗಮ ಯುಗ. ಹೊಸ ಜಗತ್ತಿಗೆ ಹೋಗ್ಬೇಕಂದ್ರೆ ಈ ವಿದ್ಯೆನ ಚೆನ್ನಾಗಿ ಓದ್ಬೇಕು. ಹರ್ ಏಕಕ ಹಕ್ ಹೇ ಪಡ್ನ, ಪ್ರತಿಯೊಬ್ಬರಿಗೂ ಹಕ್ಕಿದೆ ಓದಕ್ಕೆ, ಓದ್ಬೇಕಷ್ಟೇನೆ. बाबा हम नौकरी करते, अच्छा एक हफ्ता ज्ञान ले फिर चले जाना, मुरली मिलती रहेगी. ಬಾಬಾ ನಾವು ನೌಕರಿ ಮಾಡ್ತೀವಿ, ನಾವು ವಿದೇಶದಲ್ಲಿದ್ದೀವಿ, ನಾವು ಎಲ್ಲಿದ್ದೀವೋ ಅಲ್ಲಿ ಸೆಂಟ್ರ್ ಇಲ್ಲ, ಮತ್ತೊಂದೆಲ್ಲ ಅಲ್ಲಿದು ಹೇಳ್ತಾರಲ್ಲ ಮಕ್ಕಳು. ಒಳ್ಳೇದು, 7 ದಿನ ಕೋರ್ಸ್ ತಗೊಳ್ಳಿ, ಜ್ಞಾನ ಚೆನ್ನಾಗಿ ತಿಳ್ಕೊಳ್ಳಿ, ಮುರುಳಿ ಎಲ್ಲಿದ್ರೂ ಸಿಗುತ್ತೆ. ಹಾಗಂತ ಎಲ್ಲರಿಗೂ ಈ ಡೈರೆಕ್ಷನ್ ಅಲ್ಲ ಇದು. ಯಾರಿಗೆ ಎಲ್ಲಿ ಅವ್ರಿರೋ ಸ್ಥಾನದಲ್ಲಿ ಸೆಂಟ್ರೇ ಇಲ್ಲ, ಅವಕಾಶ ಇಲ್ಲ, ಅವ್ರಿಗೆ ಬಾಬಾ ಅವ್ರು ಹೇಳೋದು, ಎಲ್ಲರೂ ಅದನ್ನ ತಗೊಳ್ಳೋದಲ್ಲ ಇದು. पहले 7 रोज भट्टी में जरूर रहना, बस 7 रोज आएंगे परंतु सबकी बुद्धि एक जैसी नहीं रहेगी. 7 ದಿನ ಅವಶ್ಯಕವಾಗಿ ಬಟ್ಟಿಗೆ ಬನ್ನಿ, 7 ದಿನ ಕೋರ್ಸ್ ಮಾಡಿ. 7 ದಿನ ಬರ್ಬೋದು, ಹಂಗಂತ ಎಲ್ಲರ ಬುದ್ಧಿನೂ ಒಂದೇ ತರ ಇರೋದೇ ಇಲ್ಲ. 7 ರೋಜ್ ಬಟ್ಟಿ ಮನ ಕೋಯಿ ಕಿ ಬಿ ಯಾದ್ ನಾಯ್. 7 ದಿನದ ಕೋರ್ಸ್, 7 ದಿನದ ಬಟ್ಟಿ ಅಂದ್ರೆ ಏನು, ಯಾರು ನಮ್ಮ ಬುದ್ಧಿಯಲ್ಲಿ ಬರಬಾರ್ದು. ಕೊಯ್ಸೆ ಪತ್ರ ವ್ಯವಹಾರ ಆದಿ ಬಿ ನ ಹೋ. ಬಾಬೋರ್ ಬಟ್ಟಿ ಅಂದ್ರೆ ಏನು, ಯಾರ ಜೊತೆ ಪತ್ರ ವ್ಯವಹಾರ ಮಾತು ಸಂಪರ್ಕ ಇದ್ಯಾವುದು ಇಲ್ಲದೆ ಇರೋದು. ನಾವೇ ಹೇಳ್ತಾರೆ ಯಾವುದೇ ಪ್ರಕಾರದ ವ್ಯವಹಾರ ಇಲ್ಲದೆ 7 ದಿನದ ಬಟ್ಟಿ. ನೋಡಿ ಬಟ್ಟಿ ಅಂದ್ರೆ ಇವತ್ತೇನು, ಏನೋ ಒಂದ್ ಸ್ವಲ್ಪ ಹೊತ್ತು ಯೋಗ ಮಾಡೋದು, ಇನ್ನು ಉಳಿದಾಗ ಬೇರೆ ಎಲ್ಲ ಮಾಡೋದು, ಎಲ್ಲ ಸಂಬಂಧ ಸಂಪರ್ಕ ಮೊಬೈಲು ಮಾತು, ಇದು ಬಟ್ಟಿ ಅಲ್ಲ. ಬಟ್ಟಿ ಅಂದ್ರೆ ಏನು ಅನ್ನೋದನ್ನ ಬಾಬಾ ಮುರುಡಿಗಳಲ್ಲಿ ಸ್ಪಷ್ಟ ಮಾಡ್ತಾನೇ ಇದ್ದಾರೆ. ಬಟ್ಟಿ ಅಂದ್ರೆ ಯಾರ ಜೊತೆ ಯಾವುದೇ ವ್ಯವಹಾರ ಇಲ್ಲ, ಯಾರನ್ನೂ ನೆನಪು ಮಾಡದೆ ಒಬ್ಬರ ನೆನಪಲ್ಲಿ ಇರೋದಕ್ಕೆ ಬಟ್ಟಿ ತಪಸ್ಸು ಅಂತ ಹೇಳೋದು. ಸಬ್ ಏಕ್ ಜೈಸಾ ತೋ ಸಮಜ್ ನಹೀ ಸಕ್ತೆ. ನೀವು 7 ದಿನ ಕೂಡ್ಸಿದ್ರು ಎಲ್ಲರಿಗೂ ಒಂದೇ ರೀತಿ ಅಂತೂ ಅರ್ಥ ಆಗಲ್ಲ. ಇಲ್ಲಿ ಪತೀತರು ಪಾವನ ಆಗ್ಬೇಕು. ಈ ಪತೀತಪನ ಅನ್ನೋದು ಒಂದು ರೋಗ, ವಿಕಾರದಲ್ಲಿ ಬೀಳೋದು ಒಂದು ರೋಗ. ಈ ರೋಗ ಅರ್ಧ ಕಲ್ಪದ ಮಹಾರೋಗಿಯನ್ನಾಗಿ ಮಾಡಿದೆ. ಎಲ್ಲರೂ ಮಹಾರೋಗಿ ಮನುಷ್ಯರು. ಉನ್ಕೋ ಅಲಗ್ ಬಿಟಾನ ಪಡೆ, ಕೋಯಿ ಕಾಬಿ ಸಂಗ್ ನ ಹೋ. ಪತೀತರನ್ನೇ ಬೇರೆ ಕೂಡಿಸ್ಬೇಕಾಗತ್ತೆ, ಪವಿತ್ರರ ಜೊತೆ ಕೂಡ್ಸಂಗಿಲ್ಲ. ಬಾಬಾ ನೋಡಿ ಎಂತಹ ವೈಬ್ರೇಷನ್ ಇರ್ಬೋದು ಮನುಷ್ಯರದು ಅಂತ. ಬಾಬಾ ಹೇಳ್ತಾರೆ ಕೋಯಿ ಕಾಬಿ ಸಂಗ್ ನ ಹೋ, ಯಾರ ಸಂಗನೂ ಇರಬಾರ್ದು, ಯಾರ ಪತೀತರ ವೈಬ್ರೇಷನ್ ಇರಬಾರ್ದು. ಬಾಹರ್ ಜಾಯಂಗೆ ಉಲ್ಟಾ ಸುಲ್ಟಾ ಖಾಯಂಗೆ, ಪತೀತ್ ಕೆ ಹಾತ್ ಕಾ ಖಾಯಂಗೆ. ಸತ್ಯುಗ್ ಮೇ ದೇವತಾಯೇ ಪಾವನ್ ಹೇನಾ. ಯಾಕೆಂದ್ರೆ ಪತೀತರು ಅಂದ್ರೆ ಅವರು ಉಲ್ಟಾ ಸುಲ್ಟಾ ಏನ್ ಬೇಕಾದ್ರೂ ತಿಂತಾರೆ, ಏನ್ ಬೇಕಾದ್ರೂ ಕುಡಿತಾರೆ, ಪತೀತರ ಕೈಯಲ್ಲೂ ತಿಂತಾರೆ. ಬಾಬಾ ಹೇಳ್ತಾರೆ ಅಂತವರ ಸಂಘದಿಂದನೂ ದೂರ ಇರಿ. ಸತ್ಯಯುಗದಲ್ಲಿ ದೇವತೆಗಳು ಪಾವನ. ಸೊ ಉನ್ಕೆ ದೇಖೋ ಕಾಸ್ ಮಂದಿರ್ ಬಂತೆ. ಆ ಪಾವನ ದೇವತೆಗಳು ಅದಕ್ಕೋಸ್ಕರನೇ ನೋಡಿ, ಅವ್ರಿಗೋಸ್ಕರ ಕಾಸ್ ಮಂದಿರ ಮಾಡ್ತಾರಲ್ಲ. ದೇವತಾಂಕೋ ಫಿರ್ ಪತಿ ಚೂ ನ ಸಕೆ. ಮತ್ತೆ ನೋಡಿ ದೇವತೆಗಳನ್ನ ಯಾರು ಪತೀತರು ಮುಟ್ಟಂಗಿಲ್ಲ. ಪೂಜೆ ಮಾಡಕಂದ್ರು
ಬ್ರಾಹ್ಮಣರು ಅಂದ್ರೆ ಕಲಿಯುಗದಲ್ಲಿ ಜಾತಿ ಮೇಲೆ ಹೇಳ್ತಾರೆ, ವಾಸ್ತವಿಕವಾಗಿ ಅವರು ವಿಕಾರಿಗಳು ಪವಿತ್ರ ದೇವತೆಗಳನ್ನ ಟಚ್ ಮಾಡಕ್ಕೆ ಹಕ್ಕಿಲ್ಲ. ಆದ್ರೆ ಕಲಿಯುಗದಲ್ಲಿ ಪವಿತ್ರರು ಅಂದ್ರೆ ಬ್ರಾಹ್ಮಣರು ಅಂತ ಹೇಳ್ತಾರೆ. इस समय तो मनुष्य बिल्कुल पतित भ्रष्टाचारी, ಈಗಂತೂ ಬಿಡಿ, ಮನುಷ್ಯರು ಬಿಲ್ಕುಲ್ ಪತೀತರು ಭ್ರಷ್ಟಾಚಾರಿಗಳು. ಶರೀರನೂ ವಿಷದಿಂದನೇ ಹುಟ್ಟಿರೋದು, ಆದ್ದರಿಂದ ಭ್ರಷ್ಟಾಚಾರಿಗಳು ಅಂತ ಹೇಳೋದು. ಸನ್ಯಾಸಿಗಳ ಶರೀರನೂ ವಿಷದಿಂದನೇ ಬಂದಿರೋದು. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಆತ್ಮವನ್ನ ಪವಿತ್ರ ಮಾಡ್ಕೊಳ್ಳಿ, ಮತ್ತೆ ಪವಿತ್ರ ಶರೀರ ಸಿಗುತ್ತೆ. ಇಸಿಲಿಯೇ ಪುರಾನೆ ಇಂಪ್ಯೂರ್ ಶರೀರ ಸ ವಿನಾಶ ಹೋ ಜಾನೆ, ಅದರಿಂದ ಈ ಹಳೆ ಅಪವಿತ್ರವಾದ ಶರೀರ ಎಲ್ಲರದು ವಿನಾಶ ಆಗುತ್ತೆ. ಸಬ್ಕೋ ವಾಪಸ್ ಜಾನಾ, ಎಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕು. ಇದು ವಿನಾಶದ ಸಮಯ. ನಾವು ಹೇಳ್ತಾರಲ್ಲ, ಈ ಶ್ವಾಸದ ಮೇಲೆ ಏನು ಭರವಸೆ ಇಲ್ಲ, ಎಷ್ಟು ಗಳಿಗೆ ಇದೀವಿ ಅಷ್ಟು ಗಳಿಗೆ, ಎಲ್ಲರೂ ಪವಿತ್ರರಾಗಿ ವಾಪಸ್ ಹೋಗ್ಬೇಕು. भारत में ही होलिका मनाते हैं, यहाँ 5 तत्वों के शरीर तमो प्रधान है, सत्युग में शरीर भी सतो प्रधान होते हैं. ಭಾರತದಲ್ಲೇ ಹೋಲಿ ಹಬ್ಬ ಆಚರಿಸ್ತಾರೆ, ಹೋಲಿಕಾ ಸುಡ್ತಾರೆ. ಅಂದ್ರೆ ಈ ವಿನಾಶದ ಬೆಂಕಿಯಲ್ಲಿ ಎಲ್ಲರ ದೇಹನೂ, ಈ ಪ್ರಪಂಚದ ಕಣ್ಣಿಗೆ ಕಾಣೋ ಎಲ್ಲ ವಸ್ತುಗಳು ಹೋಲಿಕಾ ಸುಟ್ಟೋಗ್ಬಿಡುತ್ತೆ. ಈ 5 ತತ್ವದ ಶರೀರ ತಮೋ ಪ್ರಧಾನ, ಸತ್ಯುಗದ ಶರೀರ ಸತೋ ಪ್ರಧಾನವಾಗಿರುತ್ತೆ. ಶ್ರೀ ಕೃಷ್ಣನ ಚಿತ್ರ ಇದೆ ಅಲ್ಲ ನೋಡಿ, ಬಾಬಾವ್ರ ಮನೆಯಲ್ಲಿ ಇಲ್ಲಿ ಚಿತ್ರ ಇದೆ ಕೃಷ್ಣಂದು, ಅಂಬೆಗಾಲಿನ ಕೃಷ್ಣಂದು ಏನ್ ಚಿತ್ರ ಇದೆ, ಕಾಲಲ್ಲಿ ನರಕನ ಒದಿತಾ ಇರೋದು, ಕೈಯಲ್ಲಿ ಸ್ವರ್ಗ ಇದೆ. ಕ್ಯೋಂಕಿ ಸತ್ಯುಗ್ ಮೇ ಜಾನಾ ಹೈ, ಬುದ್ಧಿಯ ಕಾಲಿಂದ ಈ ನರಕನ ಒದ್ಬಿಡಿ. ಬಾಬಾ ಹೇಳ್ತಾರೆ, ನೀವು ಹೋಗ್ಬೇಕಾಗಿರೋದು ಸತ್ಯುಗಕ್ಕೆ. मुर्दे को भी जब शमशान में ले जाते, पहले मुंह शहर तरफ पैर शमशान तरफ करते, फिर जब शमशान के तरफ घुसते मुंह शमशान तरफ कर देते. अभी तुम स्वर्ग में जाते हो, तुम्हारा मुंह उस तरफ है. ನೋಡಿ, ಎಂತಹ ಅದ್ಭುತವಾದ ನಿಯಮ ಕಲಿಯುಗದ ಕೊನೆಯಲ್ಲೂ, ಸಂಗಮ ಯುಗದ್ದು ಕಲಿಯುಗದ ಕೊನೆಯಲ್ಲೂ ನಡೆಯುತ್ತೆ. ಈ ಶರೀರನ ಶವನ ಹೊತ್ಕೊಂಡು ಹೋಗ್ಬೇಕಾದ್ರೆ ಫಸ್ಟು ತಲೆ ಈ ಕಡೆ ಇರುತ್ತೆ, ಕಾಲು ಸ್ಮಶಾನದ ಕಡೆ ಇರುತ್ತೆ. ಸ್ಮಶಾನದ ಹತ್ರ ಹೋದ್ಮೇಲೆ ಚೇಂಜ್ ಮಾಡ್ತಾರೆ, ತಲೆ ಆ ಕಡೆ ಊರ್ ಕಡೆ ಕಾಲು. ಬಾಬಾ ಹೇಳ್ತಾರೆ, ಅಂದ್ರೆ ಈಗ ನಿಮ್ಮ ಕಾಲು ಈ ನರಕದ ಕಡೆ, ಬುದ್ಧಿ ಸ್ವರ್ಗದ ಕಡೆ. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ ಮುಖ ಆ ಕಡೆ ಇರ್ಲಿ. ಶಾಂತಿಧಾಮ ಹಾಗೂ ಸುಖಧಾಮದ ಕಡೆ ಮುಖ, ಕಾಲು ಈ ದುಃಖಧಾಮದ ಕಡೆ. ಮತ್ತು ಮುರ್ದೆ ಕಿ ಬಾತ್ ಯಹಾ ತೋ ಪುರುಷಾರ್ಥ ಕರ್ನಾ ಹೋತಾ ಹೈ, ಅದು ಶವನ ಹಂಗ್ ತಿರುಗಿಸಿದ ತಕ್ಷಣ ಏನೋ ಸ್ವರ್ಗಕ್ಕೆ ಹೋಗ್ಬಿಡಲ್ಲ, ಅದೊಂದು ನೆನಪಾರ್ಥ ಅಷ್ಟೇನೆ. ಇಲ್ಲಿ ಪುರುಷಾರ್ಥ ಮಾಡ್ಬೇಕು, ಈ ನರಕನ ಒದ್ದು ಸತ್ಯುಗಕ್ಕೆ ಹೋಗಕ್ಕೆ ಪುರುಷಾರ್ಥ ಮಾಡ್ಬೇಕಾಗತ್ತೆ. ಸ್ವೀಟ್ ಹೋಮ್ ನೆನ್ಪು ಮಾಡ್ತಾ ಮಾಡ್ತಾ ನೀವು ಆತ್ಮ ಸ್ವೀಟ್ ಹೋಮಿಗೆ ಹೋಗ್ತೀರಿ. ಈ ಬುದ್ಧಿ ಕಿ ಪ್ರಾಕ್ಟೀಸ್, ಇದು ಬುದ್ಧಿಯಿಂದ ಮಾಡೋ ಪ್ರಾಕ್ಟೀಸ್ ಇದು. ಈಗ ಪರಂಧಾಮಕ್ಕೆ ಹೋಗ್ತಾ 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 ನಾವು ಪವಿತ್ರ ಆಗ್ತಾ ಮತ್ತೆ ನಾವು ಪರಂಧಾಮಕ್ಕೆ ಹೋಗ್ತೀವಿ. ಇದೆಲ್ಲ ಬಾಬೋರ್ ಕುತ್ಕೊಂಡು ಎಲ್ಲ ರಹಸ್ಯನೂ ತಿಳಿಸ್ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಈಗ ಹೋಗ್ಬೇಕು ವಾಪಸ್ ಮನೆಗೆ. ಈ ಹಳೆ ಶರೀರ, ಹಳೆ ಜಗತ್ತು ಎಲ್ಲವನ್ನ ಬಿಟ್ಟು ಹೋಗ್ಬೇಕು. ಇನ್ನೇನ್ ನಾಟಕ ಮುಗೀತು, 84 ಜನ್ಮಗಳ ಪಾತ್ರವನ್ನ ಮುಗಿಸ್ತಾ ಬಂದಿದ್ದೀರಿ. ये भी समझाया, सब 84 जन्म नहीं लेते हैं, ಇದು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಬಾಬೋರು. ಎಲ್ಲರೂ 84 ಜನ್ಮ ಪಡೆಯೋದಿಲ್ಲ. जो आते ही बाद में और धर्म में जरूर उनका कम जन्म होंगे, ಯಾರೆಷ್ಟು ಲೇಟ್ ಆಗಿ ಬರ್ತಾರೆ. ಬೇರೆ ಧರ್ಮದವರಂತೂ ಸತ್ಯ ತ್ರೇತ ಯುಗದಲ್ಲಿ ಬರಲ್ಲ, ಕೆಲವರು ದ್ವಾಪರ, ಕೆಲವರು ಕಲಿಯುಗದಲ್ಲಿ ಎಷ್ಟು ಲೇಟ್ ಆಗಿ ಬರ್ತಾರೋ ಅಷ್ಟು ಜನ್ಮ ಕಡಿಮೆ ಆಗುತ್ತೆ. ಇಸ್ಲಾಮಿಗಿಂತ ಬೌದ್ಧ ಧರ್ಮದವರು ಜನ್ಮ ಕಮ್ಮಿ. ಕ್ರಿಶ್ಚಿಯನ್ಸ್ ಬೌದ್ಧ ಧರ್ಮದವರಿಗಿಂತ ಕ್ರಿಶ್ಚಿಯನ್ ಧರ್ಮದವ್ರದ್ದು ಇನ್ನೂ ಕಮ್ಮಿ. ಕ್ರಿಶ್ಚಿಯನ್ ಧರ್ಮದವ್ರದಕ್ಕಿಂತ ಸಿಖ್ ಧರ್ಮದವ್ರದ್ದು ಇನ್ನೂ ಕಮ್ಮಿ. गुरु नानक के सिख लोग आए ही, अभी गुरु नानक को 500 वर्ष हुआ तो वो थोड़ी 84 जन्म लेंगे. ಈಗ ಗುರು ನಾನಕ್ ಬಂದು ಒಂದ್ 500 ವರ್ಷ ಆಗಿರ್ಬೋದು. ಬಾಬಾ ಹೇಳ್ತಾರೆ, ಅವ್ರ ಹೆಂಗ್ 84 ಜನ್ಮ ತಗೊಳಕ್ ಸಾಧ್ಯ? ಲೆಕ್ಕ ಇದೆ ಇಲ್ಲಿ, 5000 ವರ್ಷದಲ್ಲಿ ಯಾವ ಯುಗದಲ್ಲಿ ಎಷ್ಟೆಷ್ಟು ಜನ್ಮ ಅಂತ. तो 500 वर्ष में कितने जन्म हुए होंगे? 12-13 जन्म.
क्राइस्ट के 2000 वर्ष होंगे, उनके कितने जन्म होंगे, आधे से भी कम हो जाएंगे. ನಾವೇ ಹೇಳ್ತಾರೆ ಒಂದು 500 ವರ್ಷ ಅಂದ್ರೆ ಎಷ್ಟು ಜನ್ಮ ಪಡಿಬಹುದು ಹೆಚ್ಚಂದ್ರೆ ಒಂದು 12-13 ಜನ್ಮ. ಸಿಖ್ ಧರ್ಮದವರು. ಕ್ರಿಶ್ಚಿಯನ್ ಧರ್ಮದವರು ಒಂದ್ 2000 ವರ್ಷ ಆಯ್ತು, ಅವ್ರದ್ದು ಇನ್ನೂ ಬಹಳ ಕಡಿಮೆ ಜನ್ಮ. तो हिसाब है ना, इसमें कोई कितने एक्यूरेट नहीं कह सकते हैं. ಯಾರ್ದೆಷ್ಟು ಅಂತ ಹೇಳಕ್ ಬರಲ್ಲ. ಬಾಬಾ ಹೇಳ್ತಾರೆ ಯಾರ್ದೆಷ್ಟು ಅವರವರ ಪಾತ್ರಕ್ಕೆ ತಕ್ಕಂತೆ. ಅಂದ್ರೆ ಧರ್ಮಗಳು ಲೇಟ್ ಆಗಿ ಬಂದಷ್ಟು ಜನ್ಮಗಳು ಕಮ್ಮಿ ಆಗುತ್ತೆ. ಇಸ್ಲಾಂ ಧರ್ಮದವರಿಗಿಂತ ಬೌದ್ಧ ಧರ್ಮದವ್ರು ಕಮ್ಮಿ, ಬೌದ್ಧರಿಗಿಂತ ಕ್ರಿಶ್ಚಿಯನ್ ಕಮ್ಮಿ, ಕ್ರಿಶ್ಚಿಯನ್ಗಿಂತ ಸಿಖ್ರು ಕಮ್ಮಿ. इसमें कोई कितने एक्यूरेट नहीं कह सकते. इन बातों में डिबेट करने में ಜಾಸ್ತಿ ಟೈಮ್ ವೇಸ್ಟ್ नहीं करना है. ಇದು ಬಾಬಾ ನಿಮ್ಮ ತಿಳುವಳಿಕೆಗೆ ಎಷ್ಟು ಬೇಕೋ ಅಷ್ಟು ನಾನು ಹೇಳ್ತೀನಿ ಮಕ್ಕಳೇ, ಆದ್ರೆ ಇದರಲ್ಲಿ ನೀವು ಜಾಸ್ತಿ ಚರ್ಚೆ ಮಾಡಿ ವಾದ ವಿವಾದ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ತುಮಾರಾ ಕಾಮ್ ಹೇ ಬಾಪ್ಕೋ ಯಾದ್ ಕರ್ನ. ನಿಮ್ ಕೆಲಸ ಇಷ್ಟೇನೆ, ಏನೇನ್ ಆಗ್ಬೇಕು ಡ್ರಾಮಾನುಸಾರ ಆಗುತ್ತೆ, ಎಲ್ರು ಅವ್ರವ್ರ ಪಾತ್ರ ಮಾಡ್ತಾರೆ, ನಿಮ್ ಕೆಲಸ ಇಷ್ಟೇ, ಬಾಬೋರ್ ನೆನ್ಪ್ ಮಾಡಿ. ಫಾಲ್ತು ಬಾತಮಿ ಬುದ್ಧಿ ನೈ ಜಾನಿ ಚಾಹಿಯೆ. ವ್ಯರ್ಥ ಮಾತಲ್ಲಿ ಬುದ್ಧಿ ಹೋಗ್ಬಾರ್ದು. ಬಾಬೋರ್ ಜೊತೆ ಯೋಗ ಜೋಡಿಸಿ ಈ ಚಕ್ರವನ್ನ ತಿರುಗಿಸಿ. ಬಾಕಿ ಪಾಪ ನಷ್ಟ ಆಗೋದು ಬಾಬೋರ ನೆನಪಿಂದ ಮಾತ್ರ, ಇದರಲ್ಲೇ ಪರಿಶ್ರಮ ಇದೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗ ಅಂತ ಹೇಳಲಾಗುತ್ತೆ. ಯಾವುದನ್ನ ಬಾಬೋರ್ ಕಲ್ಸ್ಕೊಡ್ತಾರೆ. ಸತ್ಯ ತ್ರೇತಾಯುಗದಲ್ಲಿ ಯೋಗದ ಮಾತೇ ಇಲ್ಲ, ಅಲ್ಲಿ ಯಾವ ಯೋಗನೋ ಅವಶ್ಯಕತೆ ಇಲ್ಲ. ಮತ್ತೆ ಭಕ್ತಿ ಮಾರ್ಗದಿಂದ ಹಠಯೋಗ ಶುರು ಆಗುತ್ತೆ. ಆದ್ರೆ ಇದಾಗಿದೆ ಸಹಜ ರಾಜಯೋಗ. ಬಾಬಾ ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ, ನನ್ನ ನೆನಪಿಂದ ಮಾತ್ರ ನೀವು ಪಾವನಾಗೋದು. ಮೂಲ ಮಾತು ನೆನಪಿಂದು. ಯಾವುದೇ ಪಾಪನೂ ಮಾಡಬೇಡಿ. ದೇವಿ ದೇವತೆಗಳ ಮಂದಿರ ಇದೆ, ಏಕೆಂದ್ರೆ ಅವರು ಪಾವನರು. ನೋಡಿ, ಮನುಷ್ಯರು ವಾಸ ಮಾಡೋದು ಮನೆ ಅಂತಾರೆ, ದೇವತೆಗಳ ಮೂರ್ತಿ ಇದೆ ಅಂದ್ರು ಅದಕ್ಕೆ ಎಷ್ಟು ಮಂದಿರ ಅಂತ ಹೇಳ್ತಾರೆ. ಎಷ್ಟು ಪೂಜ್ಯ ಭಾವನೆ ಬರುತ್ತೆ. ಪೂಜಾರಿ ಮನುಷ್ಯರು ಪತೀತರು, ಪಾವನ ದೇವತಾओं को ಸ್ನಾನಾದಿ कराते. ವಾಸ್ತವ ಮೇ ಪತೀತ್ ಕಾ ಹಾತ್ ಭಿ ನಹಿ ಲಗ್ನಾ ಚಾಹಿಯೆ. ದೇವತೆಗಳು ಪಾವನರು, ಅವರಿಗೆ ಸ್ನಾನ ಮಾಡಿಸ್ತಾರೆ, ಅಭಿಷೇಕ ಎಲ್ಲ ಮಾಡಿಸ್ತಾರಲ್ಲ ಶುದ್ಧಿ ಮಾಡಿ. ವಾಸ್ತವಿಕವಾಗಿ ಈ ಪತೀತ ಮನುಷ್ಯರಿಗೆ ಮುಟ್ಟೋ ಅಧಿಕಾರನೇ ಇಲ್ಲ. ದೇವತೆಗಳ ಮೂರ್ತಿನ ಟಚ್ ಮಾಡಕ್ಕೂ ಅಧಿಕಾರ ಇಲ್ಲ. ಅದೆಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳು. ಈಗ ನಾವು ಪಾವನರಾಗ್ತಾ ಇದ್ವಿ, ಪಾವನರಾಗ್ತಿರಿ, ಮತ್ತೆ ನೀವೇ ದೇವತೆಗಳಾಗ್ತಿರಿ. ಅಲ್ಲಿ ಪೂಜೆ ಮುಂತಾದವುದರ ಅವಶ್ಯಕತೆ ಇಲ್ಲ. ಸತ್ಯ ತ್ರೇತಾಯುಗದಲ್ಲಿ ಯಾರ್ದು ಪೂಜೆ ಇಲ್ಲ, ಅಲ್ಲೆಲ್ಲರೂ ಪೂಜ್ಯರು. ಸರ್ವರಿಗೂ ಸದ್ಗತಿ ದಾತ ಒಬ್ಬರೇ ತಂದೆ, ಅವರಿಗೆ ಬೋಲಾನಾಥ ಅಂತ ಕರೀಲಾಗುತ್ತೆ. ನಾನ್ ಬರ್ತೀನಿ ಪತೀತ ಜಗತ್ತಲ್ಲಿ, ಪತೀತ ಶರೀರದಲ್ಲಿ, ಈ ಹಳೆ ರಾವಣ ರಾಜ್ಯದಲ್ಲಿ. हाँ, कोई के भी तन में प्रवेश कर मुरली चला सकते. इसका मतलब ये नहीं कि सर्वव्यापी है. ಬಾಬೋರಿಗೇನಾದ್ರೂ ಅಂತಹ ಅಗತ್ಯ ಬಿದ್ದಾಗ ಯಾರ ಶರೀರದಲ್ಲಿ ಬೇಕಾದ್ರೂ ಪ್ರವೇಶ ಆಗಿ ನಾನು ಮುರಳಿ ನುಡಿಸ್ಬೋದು ಮಕ್ಕಳೇ. ಅದರ ಅರ್ಥ ನಾನು ಸರ್ವವ್ಯಾಪಿ ಅಂತ ಅಲ್ಲ. ಹರ್ ಏಕ್ ಮೇ ತೋ ಅಪ್ನಿ ಅಪ್ನಿ ಆತ್ಮ ಹೈ. ಎಲ್ಲರ ಶರೀರದಲ್ಲೂ ಆತ್ಮ ಇದೆ, ಅವರವರ ಆತ್ಮ ಇದೆ. ಫಾರಂ ಮೇ ಭಿ ಲಿಖವಾಯಾ ಜಾತಾ ತುಮಾರಿ ಆತ್ಮ ಕಾ ಬಾಪ್ ಕೌನ್ ಹೈ. ಫಾರಂ ಅಲ್ಲೂ ಪ್ರಶ್ನೆ ಇದೆ, ನಿಮ್ಮ ಆತ್ಮದ ತಂದೆ ಯಾರು ಅಂತ. ಆದ್ರೆ ಯಾರಿಗೂ ಗೊತ್ತಿಲ್ಲ. ಆತ್ಮಗಳಿಗೆ ತಂದೆ ಒಬ್ರೇನೆ, ನಾವೆಲ್ಲರೂ ಸಹೋದರರು, ತಂದೆ ಒಬ್ರೇನೆ. ಆಸ್ತಿ ಎಲ್ಲರಿಗೂ ಸಿಗೋದು ಒಬ್ಬರಿಂದ ಮಾತ್ರ. ಉನ್ಸೆ ವರ್ಷ ಮಿಲ್ತಾ ಜೀವನ್ ಮುಕ್ತಿ ಕಾ, ವಹಿ ಲಿಬ್ರೇಟರ್ ಗೈಡ್ ಹೇ. ಅವರಿಂದನೇ ಆಸ್ತಿ ಸಿಗುತ್ತೆ ಜೀವನ್ ಮುಕ್ತಿದು. ಅವರೇ ಲಿಬ್ರೇಟರ್, ಅವರೇ ಗೈಡ್. ಸಭಿ ಆತ್ಮಾओं को ले जाएंगे ಸ್ವೀಟ್ ಹೋಮ್. ಎಲ್ಲರನ್ನೂ ಕರ್ಕೊಂಡು ಹೋಗಕ್ಕೆ ಅಲ್ವಾ ಬಾಬೋರ್ ಬಂದಿರೋದು. ಆದ್ರೆ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ? ನಮ್ಮದೇ ಮಧುರವಾದ ಮನೆಗೆ, ಮಧುರವಾದ ತಂದೆ ಹತ್ರ. तो इसलिए पुरानी दुनिया का विनाश होता है. ಅದಕ್ಕೋಸ್ಕರನೇ ಮಕ್ಕಳೇ ಈ ಹಳೆ ಜಗತ್ತಿನ ವಿನಾಶ ಆಗೋದು. ವಿನಾಶ ಕಲ್ಯಾಣಕಾರಿ. ಹೋಲಿಕಾ ಹೆಂಗೆ ಹೋಲಿಯಲ್ಲೆಲ್ಲ ಹಳೇದಾಕಿ ಸುಡ್ತಾರಲ್ಲ ಹೋಲಿಕಾ, ಹಾಗೆ ಇಡೀ ಪ್ರಪಂಚದ ಹೋಲಿಕಾ ಆಗುತ್ತೆ. ಎಲ್ಲರ ಶರೀರನೂ ಸುಟ್ಟು ಭಸ್ಮ ಆಗುತ್ತೆ. ಎಲ್ಲ ಆತ್ಮಗಳು ವಾಪಸ್ ಹೋಗ್ತಿರಿ. ಸತ್ಯಯುಗದಲ್ಲಿ ಮತ್ತೆ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಸಮಜ್ನಾ ಚಾಹಿಯೆ ಸ್ವರ್ಗ ಕಿ ಸ್ಥಾಪನಾ ಕೌನ್ ಕರಾತೆ, ಕಲಿಯುಗ ವಿನಾಶ್ ಕೌನ್ ಕರಾತೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಸ್ವರ್ಗದ ಸ್ಥಾಪನೆ ಯಾರು ಮಾಡಿಸ್ತಾರೆ?
ಕಲಿಯುಗದ ವಿನಾಶ ಯಾರು ಮಾಡಿಸ್ತಾರೆ, ಇದನ್ನ ಕ್ಲಿಯರ್ ಆಗಿ ಬರ್ದಿದೆ. कहते हैं ಮಿಟಾರಾ ದುರ್ತಾ ದುರಾಯ, ಪ್ಯಾರ್ ಕರೋ ತೋ ಪ್ಯಾರ್ ಮಿಲೇಗ. ನೀವು ಬಾಬನ್ ಎಷ್ಟು ಪ್ರೀತಿ ಮಾಡ್ತಿರೋ ಪ್ರೀತಿ ಸಿಗುತ್ತೆ. ಮನುಷ್ಯರದು ಹಂಗೆ ಅಲ್ವಾ, ಯಾರನ್ನ ಎಷ್ಟು ಪ್ರೀತಿ ಇರುತ್ತೋ ಆ ಕಡೆ ಸಿಗುತ್ತೋ ಇಲ್ವೋ, ಮನುಷ್ಯರದು ಗ್ಯಾರಂಟಿ ಇಲ್ಲ, ಬಾಬೋರ್ದಂತೂ ಗ್ಯಾರಂಟಿ. ನೀವೆಷ್ಟು ಬಾಬೋರ್ನ ಪ್ರೀತಿ ಮಾಡ್ತಿರೋ ಅಷ್ಟು ಪ್ರೀತಿ ಸಿಗುತ್ತೆ. ಈಗ ಸಿಹಿ ಸಿಹಿಯನ್ನೇ ಕೊಡುತ್ತಲ್ಲ, ಹಂಗೆ ಪ್ರೀತಿ ಪ್ರೀತಿಯನ್ನೇ ಕೊಡುತ್ತೆ. बाबा कहते जो मेरे अर्थ बहुत सर्विस करते मनुष्यों को देवता बनाने की तो ಜಾಸ್ತಿ ಪ್ಯಾರೆ ಲಗ್ತೆ ಹೇ. ಬಾಬೋರಿಗೆ ಯಾರು ಸ್ವೀಟು, ಯಾರು ತುಂಬಾ ಇಷ್ಟ? ಬಾಬಾ ಹೇಳ್ತಾರೆ ನನಗೋಸ್ಕರ, ಮೇರೆ ಅರ್ಥ, ನನಗೋಸ್ಕರ ಯಾರು ತುಂಬಾ ಸರ್ವಿಸ್ ಮಾಡ್ತಾರೆ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತಾರೆ, ಅವರೇ ಹೆಚ್ಚು ಪ್ರಿಯರು ನನಗೆ. ಜೋ ಪುರುಷಾರ್ಥ ಕಹೆಂಗೆ ವಹಿ ಊಂಚ್ ವರ್ಸಾ ಪಾಯಂಗೆ. ಯಾರು ಪುರುಷಾರ್ಥ ಮಾಡ್ತಿರೋ ಅವರೇ ಉನ್ನತವಾದ ಆಸ್ತಿ ಪಡ್ಕೊಳ್ತೀರಿ. ಆಸ್ತಿ ಆತ್ಮಗಳೇ ಪಡ್ಕೊಳ್ತೀರಿ ಪರಮಾತ್ಮ ತಂದೆಯಿಂದ. ಆತ್ಮ ಅಭಿಮಾನಿಗಳಾಗ್ಬೇಕು. ಕೈ ಬೋತ್ ಬೂಲೆ ಬಿ ಕರ್ತೆ ಹೇ, ಪುರಾಣಿ ಆದತ್ತೆ ಪಕ್ಕಿ ಹೋಗೈ. ಕೆಲವರು ತುಂಬಾ ತಪ್ಪುಗಳನ್ನ ಮಾಡ್ತಾರೆ, ಯಾಕೆಂದ್ರೆ ಅವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಪಕ್ಕ ಆಗ್ಬಿಟ್ಟಿದೆ. ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಚಾಡಿ ಹೇಳೋದು, ಏನೇನ್ ಅಭ್ಯಾಸ ಯಾರ್ಯಾರು ಮಾಡ್ಕೊಂಡಿದಾರೋ ಕೆಲವ್ರದ್ದು ಅದು ಪಕ್ಕ. ಹೇಳ್ತಾರೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ, ಹಂಗೆ ಕೆಲವ್ರು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಹಳೆ ಅಭ್ಯಾಸ ಪಕ್ಕ, ಇನ್ನು ಮಾಡ್ತಾ ಹೋದ್ರೆ ಇನ್ನು ಪಕ್ಕ. ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದು ಯಾವಾಗ ಮತ್ತೆ? तो कितना भी समझाओ छूटती नहीं, उससे अपना ही पद कम कर देते. ಬಾಬಾ ಹೇಳ್ತಾರೆ ಅಂತವ್ರಿಗೆ ಯಾರೆಷ್ಟೇ ಪರಮಾತ್ಮನೂ ಹೇಳ್ತಾರೆ, ನಿಮಿತ್ತಾತ್ಮನೂ ಹೇಳ್ತಾರೆ, ಇನ್ಯಾರೋ ಹೇಳ್ತಾರೆ, ಯಾರು ಹೇಳಿದ್ರು ಅವ್ರ ಅಭ್ಯಾಸ ಬಿಡದೇ ಇಲ್ಲ ಅಂದ್ರೆ ಅದರ ಅರ್ಥ ಅವ್ರ ಪದವಿ ಕಮ್ಮಿ ಪಡ್ಕೊಳ್ತಾರೆ ಅಷ್ಟೇನೆ. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. किसी भी बात की डिबेट में अपना टाइम ವೇಸ್ಟ್ नहीं करना. ಯಾವುದೇ ಮಾತಿನ ಚರ್ಚೆಗೆ ಹೋಗ್ಬೇಡಿ. ವಾದ ವಿವಾದ, ನಾನು ಅವ್ರಿಗೆ ಒಪ್ಪಿಸ್ಬಿಡ್ತೀನಿ, ಅವ್ರಿಗೆ ಸರಿ ಮಾಡ್ಬಿಡ್ತೀನಿ, ಯಾವ್ದ್ರಲ್ಲೂ ಹೋಗ್ಬೇಡಿ. ಜಾಸ್ತಿ ಬೇಡದೇ ಇರೋ ಮಾತಲ್ಲಿ ಯಾವ ಭಾಷೆ ಇರುತ್ತೆ, ಅಲ್ಲಿ ಮಕ್ಳು ಹೆಂಗ್ ಜನ್ಮ ತಗೋತಾರೆ, ಯಾರೆಷ್ಟ ಅದ್ ತಗೊಂಡು ನಿಮ್ಗೇನಾಗ್ಬೇಕು ಮಕ್ಕಳೇ, ನಾನೆಷ್ಟು ಹೇಳ್ತೀನಿ ಅದ್ ಕೇಳಿ. ಇನ್ನ ನಿಮ್ ಕೆಲ್ಸ ನನ್ ನೆನಪು ಮಾಡೋದಷ್ಟೇನೆ. ಅದರಿಂದ ಯಾವುದೇ ಮಾತಿನ ಡಿಬೇಟ್ ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ವ್ಯರ್ಥ ಮಾತಲ್ಲಿ ಬುದ್ಧಿನ ಜಾಸ್ತಿ ಉಪಯೋಗಿಸಕ್ ಹೋಗ್ಬೇಡಿ. ಎಷ್ಟು ಸಾಧ್ಯ ಅಷ್ಟು ನೆನಪಿನ ಯಾತ್ರೆಯಿಂದ ವಿಕರ್ಮ ವಿನಾಶ ಮಾಡ್ಕೋಬೇಕು. ಆತ್ಮ ಅಭಿಮಾನಿಯಾಗಿರೋ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಈ ಅಭ್ಯಾಸ ಹಾಕೊಳ್ಬೇಕು. ಎರಡನೇದು, ಈ ಹಳೆ ಜಗತ್ತಿಂದ ನಿಮ್ಮ ಮುಖನ ತಿರುಗಿಸಿ ಯಾ ಕಡೆ? ಸ್ವರ್ಗದ ಕಡೆ. ಶಾಂತಿಧಾಮ ಸುಖಧಾಮವನ್ನೇ ನೆನ್ಪು ಮಾಡಿ. ಹೊಸ ಮನೆ ಆಗ್ತಾ ಇದೆ ಅಂದ್ಮೇಲೆ ಈ ಹಳೇದ್ರಿಂದ ನಿಮ್ಮ ಹೃದಯವನ್ನ, ನಿಮ್ಮ ಪ್ರೀತಿಯನ್ನ ತೆಗೆದು ಹಾಕ್ಬಿಡಿ. ಯಾಕೆಂದ್ರೆ ಈಗೀಗ ಬಿಟ್ಟೋಗ್ಬೇಕಿದು. ಯಾವಾಗ ಬಿಟ್ಟೋಗ್ತೀವಿ ಯಾವ ಕ್ಷಣದಲ್ಲಿ ಗೊತ್ತಿಲ್ಲ. ಈಗ್ಲೇ ನಾವು ಡಿಟ್ಯಾಚ್ ಆಗಿದ್ರೆ ಈಸಿಯಾಗಿ ಬಿಟ್ಟು ಹೋಗ್ಬಿಡ್ತೀವಿ. ಮತ್ತೆ ಈಸಿಯಾಗಿ ಬಿಟ್ಟು ಬಿಡೋದ್ರಿಂದ ನಮ್ಮ ಪದವಿನೂ ಶ್ರೇಷ್ಠ, ಉನ್ನತ ಪದವಿನೂ ಸಿಗುತ್ತೆ, ಅಷ್ಟೇ ಶ್ರೇಷ್ಠವಾದ ಸ್ಥಿತಿಯಲ್ಲೂ ಹೋಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಹೊಸ ಮನೆ ಆಗ್ತಾ ಇದೆ, ಹಳೇದ್ರಿಂದ ನಿಮ್ಮ ದಿಲ್ ಹಟಾಲೇನಿ, ನಿಮ್ ಹೃದಯನ ಪ್ರೀತಿನ ತೆಗೆದು ಬಿಡಿ. ವರದಾನ. ईश्वरीय कुल की स्मृति द्वारा माया का सामना करने वाले सदा समर्थ स्वरूप भव. ಈಶ್ವರೀಯ ಕುಲದ ಸ್ಮೃತಿಯಿಂದ ಮಾಯೆಯನ್ನ ಎದುರಿಸುವಂತವ್ರೆ ಸದಾ ಸಮರ್ಥ ಸ್ವರೂಪ ಭವ. ನೋಡಿ, ನಾವು ಯಾವ ಕುಲದವರು, ಯಾರ ಮಕ್ಕಳು, ಯಾರ ವಂಶದವರು, ಈ ಸ್ಮೃತಿ ಇದೆಯಲ್ಲ, ಇದು ಮಾಯೆನ ಎದುರಿಸುವಂತಹ, ಇದರಿಂದ ಮಾಯನ ಯಾರು ಎದುರಿಸ್ತಾರೆ ಅವರು ಸದಾ ಸಮರ್ಥ ಸ್ವರೂಪರು. ಯಾವುದೇ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿ ಮಾಡ್ಕೊಳ್ಬೇಕಂದ್ರೆ ಮೊದಲು ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿ. ಸಮರ್ಥಿ ಆನೆ ಸೆ ಮಾಯಾ ಕಾ ಸಾಮ್ನಾ ಕರ್ನಾ ಸಹಜ ಹೋ ಜಾಯೇಗಾ. ನಿಮ್ಮಲ್ಲಿ ಸಮರ್ಥತೆ ಶಕ್ತಿ ಬಂದ್ರೆ ಮಾಯೆನ ಎದುರಿಸೋದು ಸಹಜ ಆಗುತ್ತೆ. ನೋಡಿ, ಶಕ್ತಿಶಾಲಿಯಾಗಿರೋರಿಗೆ ಯಾವ ಕೆಲಸ ಕಷ್ಟ ಅನ್ಸಲ್ಲ. ಹಂಗೆ ಸಮರ್ಥತೆ ಬಂದ್ರೆ ಮಾಯೆನ ಎದುರಿಸೋದು ಸಹಜ ಆಗುತ್ತೆ.
ಎಂತಹ ಸ್ಮೃತಿ ಇರುತ್ತೋ ಅಂತಹದೇ ಸ್ವರೂಪ ಆಗುತ್ತೆ. ಆದ್ದರಿಂದ ಸದಾ ಪವರ್ಫುಲ್ ಸ್ಮೃತಿ ಇರಲಿ. ಈ ಜಬ್ ತಕ್ ಈಶ್ವರಿಯ ಜನ್ಮ ಹೇ ತಬ್ ತಕ್, ಎಲ್ಲಿವರೆಗೂ ನಾವು ಈಶ್ವರಿಯ ಈ ಜನ್ಮದಲ್ಲಿದ್ದೀವೋ ಅಲ್ಲಿವರೆಗೂ ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪ, ಪ್ರತಿ ಕಾರ್ಯ ಈಶ್ವರಿಯ ಸೇವಾ ಪರ್ ಹೂಂ. ನಾನೆಲ್ಲದನ್ನು ಈಶ್ವರನ ಸೇವೆಗಾಗಿ. ನಮ್ದು ಈಶ್ವರಿಯ ಕುಲ. ಇದನ್ನ ಸ್ಮೃತಿಯಿಂದ, ಸ್ಮೃತಿ ಕಿ ಸೀಟ್ ಸರ್ವ ಕಮ್ಜೋರಿಯೋ ಕೋ ಸಮಾಪ್ತ ಕರ್ ದೇಗಿ. ಈ ಸ್ಮೃತಿ, ನಾವು ಯಾವ ಕುಲದವರು ಅನ್ನೋ ಈ ಸ್ಮೃತಿ ಸೀಟ್ ಸರ್ವ ಬಲಹೀನತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತೆ. ನಾವು ಯಾರ ಮಕ್ಕಳು ಅನ್ನೋ ಒಂದೇ ಒಂದು ಸ್ಮೃತಿ ಎಲ್ಲ ತಪ್ಪಿಂದ, ಎಲ್ಲಾ ಬಲಹೀನತೆಯಿಂದನೂ ಮುಕ್ತಗೊಳಿಸುತ್ತೆ. ಸ್ಲೋಗನ್: सत्य समय प्रमाण स्वयं सिद्ध होता है, उसे सिद्ध करने की ಅವಶ್ಯಕತಾ नहीं है. ಸತ್ಯ ಸಮಯ ಪ್ರಮಾಣ ತಾನೇ ಸಿದ್ಧ ಆಗುತ್ತೆ, ತಾನೇ ಪ್ರತ್ಯಕ್ಷ ಆಗುತ್ತೆ. ಅದನ್ನ ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲ. ಸತ್ಯ ತಾನೇ ಸಮಯದಲ್ಲಿ. ಸೂರ್ಯನ ಪ್ರಕಾಶನ ಯಾರು ರಾತ್ರಿ ಎಲ್ಲ ಸಿದ್ಧ ಮಾಡಬೇಕಾಗಿಲ್ಲ, ಸಮಯ ಬಂದಾಗ ಉದಯ ಆಗುತ್ತೆ. ಅವ್ಯಕ್ತ ಇಶಾರೆ: ಮಹಾನ್ ಆಗ್ಲಿಕ್ಕೆ ಮಧುರತೆ ಹಾಗೂ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. मेजॉरिटी के सामने सर्विस में बाधा डालने वाला मुख्य विघ्न आता है, मैंने किया, मैं ही कर सकता हूँ. ये मैंपन आना, इसको कहा जाता ज्ञान का अभिमान, बुद्धि का अभिमान, सर्विस का अभिमान. इस रूपों में भी विघ्न आती है. ಹೆಚ್ಚಿನಂಶದವ್ರ ಮುಂದೆ ಸರ್ವೀಸ್ ಅಲ್ಲಿ ವಿಘ್ನ ಹಾಕೋದು ಯಾವುದು? ಮುಖ್ಯ ವಿಘ್ನ ಏನ್ ಬರುತ್ತೆ ಅಂದ್ರೆ ನಾನ್ ಮಾಡಿದ್ದು, ಮೇನೇ ಕಿಯಾ, ನಾನ್ ಮಾಡಿದ್ದು, ನನ್ನಿಂದನೇ ಆಗೋದು, ನಾನೇ ಮಾಡಕ್ ಸಾಧ್ಯ, ನನ್ ಬಿಟ್ರೆ ಇದನ್ನ ಬೇರೆ ಯಾರು ಮಾಡಕ್ ಆಗಲ್ಲ. ಈ ನನ್ನತನ ಏನಿದೆ ಇದಕ್ಕೆ ಹೇಳೋದು ಒಂದು ಜ್ಞಾನದ ಅಭಿಮಾನ, ಬುದ್ಧಿಯ ಅಭಿಮಾನ, ಸರ್ವೀಸಿನ ಅಭಿಮಾನ. ಈ ರೂಪದಲ್ಲಿ ನಿಮ್ ಮುಂದೆ ವಿಘ್ನ ಬರುತ್ತೆ. ಈ ಅಭಿಮಾನನೇ ವಿಘ್ನ. ವಿಘ್ನ ಎಲ್ಲಿಂದನೋ ಬಂದಿಲ್ಲ, ನನ್ನ ಒಳಗಡೆ ಹುಟ್ಟಲ್ಲ ಅಭಿಮಾನ. ನಾನ್ ಮಾಡದೆ, ನನ್ನಿಂದ ಅನ್ನೋದು ಇದೇ ವಿಘ್ನ ರೂಪ. इस प्रकार के विघ्नों को समाप्त करने के लिए सदा एक शब्द याद रखना, मैं निमित्त हूँ. ಯಾವ ವಿಘ್ನನೂ ನನ್ ಮುಂದೆ ಬರಬಾರ್ದು, ನಾನು ನಂದು ಅನ್ನೋ ವಿಘ್ನ ಬರಬಾರ್ದು ಅನ್ನೋದಾದ್ರೆ, ಅಥವಾ ಈ ವಿಘ್ನನ ನೀವು ಸಮಾಪ್ತಿ ಮಾಡ್ಬೇಕು ಅನ್ನೋದೇ ಆದ್ರೆ ಒಂದು ಶಬ್ದ ನೆನಪಿಟ್ಕೊಳ್ಳಿ, ನಾನು ನಿಮಿತ್ತ, ಇನ್ಸ್ಟ್ರೂಮೆಂಟ್ ನಾನು. निमित्त बनने से ही निराकारी, निरहंकारी, नम्रचित, निसंकल्प अवस्था में रह सकते हैं. ನಿಮಿತ್ತ ಆಗೋದ್ರಿಂದನೇ ನೀವು ನಿರಾಕಾರಿ ಆಗಕ್ಕಾಗತ್ತೆ, ಅಹಂಕಾರಿ ಆಗ್ತೀರಿ, ನಮ್ರ ಚಿತ್ತರು, ನಿಸಂಕಲ್ಪ ಸ್ಥಿತಿಯಲ್ಲಿ ನೀವು ಇರಕ್ಕೆ ಸಾಧ್ಯ ಆಗುತ್ತೆ. ಯಹಿ ಧಾರಣಾಯೇ ವಾಯುಮಂಡಲ್ ಕೋ ನಿರ್ವಿಘ್ನ ಬನಾ ದೇತಿ ಹೈ. ಇದೇ ಧಾರಣೆಗಳು ವಾಯುಮಂಡಲವನ್ನು ನಿರ್ವಿಘ್ನ ಮಾಡುತ್ತೆ. ನೋಡಿ, ಎಲ್ಲೆಲ್ಲಿ ನಾನ್ ಮಾಡದೆ, ನನ್ನಿಂದ, ನಾನು ಇಲ್ದೇ ಇದ್ರೆ ನಡೆಯೋದೇ ಇಲ್ಲ, ಹೆಂಗ್ ನಡೆಸ್ತಾರ ನೋಡೋಣ, ಹೆಂಗ್ ಮಾಡ್ತಾರೆ, ನಾವು ಹೇಳ್ತಾರೆ ಎಲ್ಲರೂ ನಿಮಿತ್ತ. ಕಲ್ಪ ಇದಾಗೋಗಿರೋದು, ಯಾರು ಮಾಡೋದಿಲ್ಲ, ಏನು ಇಲ್ವೇ ಇಲ್ಲ. ಅವಷ್ಟು ನಿಮಿತ್ತ. ನಮಗೊಂದು ಬಾಬಾವರು ಕೊಡೋ ಅವಕಾಶ. ನಾನೇ ಮಾಡದೆ ನನ್ನಿಂದ ಅಂದ್ರೆ ನಾವು ಹೇಳ್ತಾರೆ ಅಲ್ಲಿ ಮಾಯೆ ಬಂತು, ವಿಘ್ನ ಬಂದು ಬಿಡುತ್ತೆ. ಅದಕ್ಕೆಲ್ಲಾ ವಿಘ್ನ ಸಮಾಪ್ತಿ ಆಗ್ಬೇಕಾದ್ರೆ ಒಂದೇ ಶಬ್ದ ನೆನ್ಪಿಟ್ಕೊಳ್ಳಿ, ನಾನು ಕೇವಲ ನಿಮಿತ್ತ. ಬಾಬೋರು ಮಾಡಿಸುವಂತವ್ರು ನನ್ನ ನಿಮಿತ್ತ ಅಷ್ಟೇನೆ. ಆ ಸ್ಮೃತಿ ನಿಮ್ಗೆ ಎಲ್ಲಾ ಸ್ಥಿತಿನೂ ತಂದು ಕೊಡುತ್ತೆ. ನಿರಾಕಾರಿನೂ ಆಗ್ತೀರಿ, ನಿರಹಂಕಾರಿನೂ ಆಗ್ತೀರಿ, ನಮ್ರ ಚಿತ್ತರೂ ಆಗ್ತೀರಿ, ನಿಸಂಕಲ್ಪ ಸ್ಥಿತಿನೂ ಬರುತ್ತೆ. ಇದೇ ಧಾರಣೆಗಳು ನಿಮ್ಮಲ್ಲಿ ಬರುತ್ತೆ. ನಾವು ಹೇಳ್ತಾರೆ ವಾಯುಮಂಡಲವನ್ನು ಇದು ನಿರ್ವಿಘ್ನ ಮಾಡ್ಬಿಡುತ್ತೆ. ಎಂಥದೇ ನಾನು ನಂದು ಅನ್ನೋ ವಾಯುಮಂಡಲ ಇರುತ್ತಲ್ಲ. ಯಾಕೆಂದ್ರೆ ಈ ಸೇವಾ ಕ್ಷೇತ್ರದಲ್ಲಿ ವಿಘ್ನ ಬಹಳ ಬರುತ್ತೆ. ಅಲ್ಲಿ ಯಾರ್ದು ನಾನು ನಂದು ಬಂತೋ ಅವ್ರು ಇಡೀ ಯಜ್ಞದಲ್ಲೇ, ಇಡೀ ಸರ್ವೀಸಿಗೆ ವಿಘ್ನ ಆಗ್ಬಿಡ್ತಾರೆ. ನಾವು ಹೇಳ್ತಾರೆ ಈ ಧಾರಣೆಗಳು ವಾಯುಮಂಡಲವನ್ನೇ ನಿರ್ವಿಘ್ನವಾಗಿ ಮಾಡುತ್ತೆ. ಅದಕ್ಕೆ ಮುಖ್ಯವಾಗಿ ನಾನು ನಿಮಿತ್ತ, ಮನೆಯಲ್ಲಿರಿ, ಸೆಂಟ್ರಲ್ ಇರಿ, ಮಧುಬಂದಲ್ಲಿರಿ, ಎಲ್ಲೇ ಇರಿ, ಕೇವಲ ನಮ್ಮನ್ ಬಾಬಾವರು ನಿಮಿತ್ತವಾಗಿಟ್ಟಿದ್ದಾರೆ. ಮಾಡಿಸೋರು ಬಾಬಾ ಡ್ರಾಮಾ ಮಾಡಿಸ್ತಾರೆ. ಇವಾಗ ಯಾವ ವಿಘ್ನನೂ ಬರಕ್ಕೆ ಸಾಧ್ಯ ಇಲ್ಲ. ಯಾವ ಉನ್ನತವಾದ ಸ್ಥಿತಿನೂ ನೀವು ಸಹಜವಾಗಿ ಪಡ್ಕೊಳ್ಬಹುದು. ಓಂ ಶಾಂತಿ.